ನಮಸ್ಕಾರ ವೀಕ್ಷಕರೇ, ಜನ ನಾಯಕಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಾಮ್ ಬಡ್ಗೇರ್. ವೀಕ್ಷಕರೇ, ನಿಮಗೆಲ್ಲ ಗೊತ್ತೇ ಇದೆ, ಜನನಾಯಕಿ ಕಾರ್ಯಕ್ರಮದ ಮುಖೇನ ನಾವು ಆಯಾ ಕ್ಷೇತ್ರಗಳಿಗೆ ಹೋಗ್ತೀವಿ, ಆಯಾ ಕ್ಷೇತ್ರಗಳ ನಾಯಕರನ್ನ ಮಾತನಾಡಿಸುವಂತ ಪ್ರಯತ್ನವನ್ನ ಮಾಡ್ತೀವಿ. ಅದಕ್ಕಿಂತ ಮೊದಲು ನಾವು ಆಯಾ ಕ್ಷೇತ್ರಗಳ ಮತದಾರ ಪ್ರಭುಗಳ ಬಳಿ ಹೋಗಿ ಅವರ ಅಭಿಪ್ರಾಯವನ್ನ ಸಂಗ್ರಹಿಸುವಂತ ಕೆಲಸವನ್ನ ಮಾಡ್ತೀವಿ. ಅದಾದ ನಂತರ ನಾಯಕರನ್ನ ಮಾತನಾಡಿಸಿ ಎಲೆಕ್ಷನ್ ಸಂದರ್ಭದಲ್ಲಿ ಕೊಟ್ಟಂತ ಭರವಸೆಗಳನ್ನ ಎಷ್ಟರ ಮಟ್ಟಿಗೆ ಈಡೇರಿಸಿದ್ದಾರೆ, ಎಷ್ಟರ ಮಟ್ಟಿಗೆ ಅವರ ಕೆಲಸ ಅವರಿಗೆ ತೃಪ್ತಿ ತಂದಿದೆ, ಇದೆಲ್ಲದರ ಬಗ್ಗೆಯೂ ಕೂಡ ನಾವು ಮಾತನಾಡಿಸ್ತಾ ಹೋಗ್ತೀವಿ. ಇವತ್ತು ಕೂಡ ನಾನೊಂದು ಕ್ಷೇತ್ರದಲ್ಲಿದ್ದೀನಿ, ಉತ್ತರ ಕರ್ನಾಟಕ ಭಾಗದ ವಿಶೇಷವಾದಂತ ಒಂದು ಕ್ಷೇತ್ರ, ನಿಪ್ಪಾಣಿ ವಿಧಾನಸಭಾ ಕ್ಷೇತ್ರ. ಸೊ ನಿಪ್ಪಾಣಿ ಅಂತ ಬಂದಾಗ ನಮಗೆಲ್ಲ ನೆನಪಿಗೆ ಬರೋದು ಜೊಲ್ಲೆ ಫ್ಯಾಮಿಲಿ. ಸೊ ನಿಪ್ಪಾಣಿ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕಿಯಾಗಿರುವಂತ ಶಶಿಕಲಾ ಜೊಲ್ಲೆ ಅವರು ನಮ್ಮ ಜೊತೆಗೆ ಇದ್ದಾರೆ. ಸೊ ಅವರನ್ನ ನಾನು ಮಾತನಾಡಿಸ್ತಾ ಹೋಗ್ತೀನಿ. ಅವರ ಕೆಲಸ, ಅವರ ಕಾರ್ಯ ಎಷ್ಟರ ಮಟ್ಟಿಗೆ ಅವರಿಗೆ ತೃಪ್ತಿ ತಂದಿದೆ ಅನ್ನೋದರ ಬಗ್ಗೆ ಮಾತನಾಡಿಸ್ತಾ ಹೋಗ್ತೀನಿ. ಸೊ ಅವರನ್ನ ನಾನು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ತೀನಿ. ಮೇಡಮ್ ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಗೆ. ಎಸ್ ಮೇಡಮ್, ನಾನು ಪ್ರತಿನಿತ್ಯ ಎಲ್ಲ ಜನನಾಯಕರನ್ನ ಮಾತನಾಡಿಸ್ಬೇಕಾದಂತ ಸಂದರ್ಭದಲ್ಲಿ ಸಡನ್ ಆಗಿ ನೀವು MLA ಆಗಿದ್ದೀರಿ, ಏನ್ ಮಾಡಿದಿರಿ ಅಂತ ಕೇಳಕ್ ಹೋಗಲ್ಲ. ಸೊ ಆರಂಭದಲ್ಲಿ ನಿಮ್ಮ ರಾಜಕೀಯ ಜರ್ನಿ ಯಾವ ರೀತಿ ಆಗಿತ್ತು ಅನ್ನೋದು ನನ್ನ ಮೊದಲ ಪ್ರಶ್ನೆ ಆಗಿರುತ್ತೆ. ಮೇಡಮ್, ನೀವು ಆರಂಭದಲ್ಲೇ ನಿಮ್ದು ರಾಜಕೀಯ ಕುಟುಂಬನ ಅಥವಾ ಯಾವ ರೀತಿ ಆಗಿತ್ತು? ನನ್ನ ಯಜಮಾನ್ರ ಮನೆ ರಾಜಕೀಯ ಕುಟುಂಬ. ಓಕೆ. ನನ್ನ ತಾಯಿ ಮನೆಯಲ್ಲಿ ರಾಜಕೀಯವಾಗಿ ಯಾರು ಕೂಡ ಪಾಲಿಟಿಕ್ಸ್ ಅಲ್ಲಿ ಇಲ್ಲ. ನನ್ನ ತಂದೆ PWD ನಲ್ಲಿ ಸರ್ವಿಸ್ ಮಾಡ್ತಿದ್ರು. ತಂದೆ ತಾಯಿಗೆ ನಾವು ಇಬ್ಬರೇ ಜನ ಹೆಣ್ಮಕ್ಳು. ತಂದೆಯವ್ರು ನನ್ನನ್ನು ಯಾವಾಗ್ಲೂ ಮಗಳು ಅಂತ ಕಾಣ್ಲಿಲ್ಲ, ಮಗ ಅಂತಾನೆ ನನ್ನನ್ನು ಬೆಳೆಸಿದ್ರು. ಆಮೇಲೆ ನಾನು ಯಜಮಾನ್ರ ಅಣ್ಣ ಸಾಹೇಬ್ ಜೊಲ್ಲೆ ಅವ್ರ ಕೈ ಹಿಡಿದ ಮೇಲೆ ಅಲ್ಲಿ ಇರ್ತಕ್ಕಂಥ ಜೊಲ್ಲೆ ಕುಟುಂಬ ರಾಜಕೀಯ ಕುಟುಂಬ ಆಗಿತ್ತು. ಅಣ್ಣ ಸಾಹೇಬ್ರು ಕೂಡ ಪಾಲಿಟಿಕ್ಸ್ ಅಲ್ಲಿ ZP ಮೆಂಬರ್ ಆಗಿದ್ರು. 2004ರಲ್ಲಿ ಅವರು MLA ಕಂಟೆಸ್ಟ್ ಮಾಡಿದಾಗ ನಾನು ಮೊದಲನೇ ಬಾರಿ ಅವ್ರ ಪ್ರಚಾರಕ್ಕೋಸ್ಕರ ಹೊರಗಡೆ ಬಂದವಳು. ಇವತ್ತು ಇಲ್ಲಿವರೆಗೂ ಮುಟ್ಟಿದ್ದೇನೆ. ಓಕೆ. ಸೊ ನೀವು ಸಡನ್ ಆಗಿ MLA ಆದವರಾ ಅಥವಾ ಅದಕ್ಕಿಂತ ಮುಂಚೆ ಈ ಗ್ರಾಮ ಪಂಚಾಯತಿ ಸದಸ್ಯ ಆಗೋದು ಆ ಥರ ಏನಾದ್ರು? ಮೊದಲು ಅಣ್ಣ ಸಾಹೇಬ್ರು 2-3 ಬಾರಿ ಜಿಲ್ಲಾ ಪಂಚಾಯತಿಗೆ 1 ಬಾರಿ ಆರ್ಸ್ ಬಂದ್ರು, 2 ಸತಿ ಸೋತ್ರು. MLAಗೂ ಕೂಡ 1 ಸತಿ ಸೋತ್ರು. ಆಮೇಲೆ ಡಿಲಿಮಿಟೇಷನ್ ಅಲ್ಲಿ ನಮ್ ಚಿಕ್ಕೋಡಿ ತಾಲೂಕಾನಲ್ಲಿ ಚಿಕ್ಕೋಡಿ ಸದಲ್ಗ ನಿಪ್ಪಾಣಿ ಅಂತ ಇತ್ತು. ಡಿಲಿಮಿಟೇಷನ್ ಅಲ್ಲಿ ಚಿಕ್ಕೋಡಿ ಸದಲ್ಗ ಆಯ್ತು ಮತ್ತು ನಿಪ್ಪಾಣಿ ಬೇರೆ ಆಯ್ತು. ಹಾಗಾಗಿ ನನ್ನ ಪಕ್ಷದ ಎಲ್ಲ ವರಿಷ್ಠರು ನಿಪ್ಪಾಣಿಯಿಂದ ಕಂಟೆಸ್ಟ್ ಮಾಡಬೇಕು ಅಂತ ಅಣ್ಣ ಸಾಹೇಬ್ ಜೊಲ್ಲೆ ಅವ್ರಿಗೆ 2008ರಲ್ಲಿ ಕೇಳ್ಕೊಂಡ್ರು. ಹಾಗಾಗಿ ಅಣ್ಣ ಸಾಹೇಬ್ರ ವಿಚಾರ ಏನು ಅಂತಂದ್ರೆ, ಚಿಕ್ಕೋಡಿ ಮತಕ್ಷೇತ್ರ ಅವ್ರ ಒಂದು ಮನೆ ಇತ್ತು, ನಿಪ್ಪಾಣಿ ಅಂದ್ರೆ ಹೊರಗಡೆಯಿಂದ ಬಂದವರು ಅಂತ ಆಗ್ತದೆ, ನಿಪ್ಪಾಣಿ ನನ್ನ ತಾಯಿ ಮನೆ. ಹಾಗಾಗಿ ಅವ್ರು ನನ್ಗೆ ನೀನೇ ಅಲ್ಲಿಂದ ಕಂಟೆಸ್ಟ್ ಮಾಡ್ಬೇಕು ಅಂತ ನನ್ಗೆ ಹೇಳಿದ್ರು. ನನ್ನ ಪಕ್ಷದ ಮುಖಂಡರು ಕೂಡ ಅದೇ ರೀತಿ ಹೇಳಿದ್ರು. ಬಟ್ ನನಗೂ ರಾಜಕೀಯಕ್ಕೂ ಬಹಳ ದೂರ ಇತ್ತು. ರಾಜಕೀಯ ನನಗೆ ಇಂಟ್ರೆಸ್ಟ್ ಇರ್ಲಿಲ್ಲ. ನನ್ನ ಇಂಟ್ರೆಸ್ಟ್ ಸೋಷಿಯಲ್ ವರ್ಕ್ ಇತ್ತು. ಆ ಸೋಷಿಯಲ್ ವರ್ಕ್ ಮಾಡ್ಕೊಂಡು ನಾನೊಂದು NGO ನಡೆಸ್ತಾ ಇದ್ದೆ. ರಾಜಕೀಯಕ್ಕೆ ಬರ್ಬೇಕು ಅಂತ ಅಣ್ಣ ಸಾಹೇಬ್ರು ಮತ್ತು ಜಗದೀಶ್ ಶೆಟ್ಟರ್ ಅವರು ಮೊದಲನೇ ಬಾರಿಗೆ ನನ್ನ ಮನೆಗೆ ರಾತ್ರಿ 10 ಗಂಟೆಗೆ ಬಂದು, ಇಲ್ಲ ಟಿಕೆಟ್ ಕೊಡ್ತೀವಿ, ನಿನ್ನೆ ನಿಂದಿರ್ಬೇಕು ಅಣ್ಣ ಸಾಹೇಬ್ರು ಹೇಳಿದಾರೆ ಅಂದಾಗ 3 ದಿನ ನಾನು ಇಲ್ಲ ಅಂತ ಕೂತಿದ್ದೆ. ಬಟ್ ಎಲ್ಲರೂ ನನ್ನನ್ನ ಫೋರ್ಸೇಬಲಿ ನಿಪ್ಪಾಣಿಗೆ ನಿನ್ ತಾಯಿ ಮನೆ ಇದೆ, ಒಂದು ಅವಕಾಶ ಸಿಗ್ತದೆ ಮಗಳಾಗಿ ಅಲ್ಲಿ ಸೇವೆ ಮಾಡುವಂಥದ್ದು ಅಂತಂದಾಗ 2008ರಲ್ಲಿ ಮೊದಲನೇ ಬಾರಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದೆ. 2008ರಲ್ಲಿ ಸೋತೆ. 2018ರಲ್ಲಿ ಮತ್ತು 2013ರಲ್ಲಿ 18ರಲ್ಲಿ ಮತ್ತು 23ರಲ್ಲಿ ಗೆದ್ಕೊಂಡು ಬಂದೆ. ಓಕೆ. ಮೊದಲ ಬಾರಿಗೆ ಸೋಲು ಅಂದ್ರೆ ರಾಜಕೀಯ ಅಂದ್ರೆ ಇಂಟ್ರೆಸ್ಟೇ ಇರ್ಲಿಲ್ಲ ನಿಮ್ಗೆ. ಸೊ ಫೋರ್ಸೇಬಲಿ ರಾಜಕಾರಣಕ್ಕೆ ಬರ್ತೀರಿ, ಮೊದಲ ಸೋಲು. ಸೊ ಆ ಸೋಲು ನಿಮ್ಮನ್ನ ಕಂಗೆಡಿಸ್ಬಿಟ್ಟಿತ್ತ ಅಂತ? ಇಲ್ಲ, ಯಾಕಂದ್ರೆ ಜೊಲ್ಲೆ ಪರಿವಾರ ಅಂತಂದಾಗ ಅಣ್ಣ ಸಾಹೇಬ್ ಜೊಲ್ಲೆ ಅವರು ಬಹಳಷ್ಟು ಸ್ಟ್ರಗಲ್ ಮಾಡ್ಕೊಂಡು ಜೀವನದಲ್ಲಿ ಕಷ್ಟ ಪಟ್ಕೊಂಡು ಅವರು ಮೇಲಕ್ಕೆ ಬಂದಂತ ವ್ಯಕ್ತಿತ್ವ. ಯಾಕಂದ್ರೆ ಮನೆತನ ಒಳ್ಳೆ ಪ್ರತಿಷ್ಠಿತ ಮನೆತನ ಇತ್ತು. ಅವ್ರ ತಂದೆಯವರು ಕೂಡ ಕೋಆಪರೇಟಿವ್ ನಲ್ಲಿ ರಾಜಕೀಯದಲ್ಲಿ ಒಂದು ಹೆಸರನ್ನು ಗಳಿಸಿದ್ರು. ಬಟ್ ಆಕಸ್ಮಿಕವಾಗಿ ಅವ್ರ ತಂದೆಯವ್ರ ಇಚ್ಛೆ ಇತ್ತು, ಅವರು ಸೈನಿಕ ಏನಾದ್ರೂ ಒಂದು ಆರ್ಮಿ ಆಫೀಸರ್ ಆಗ್ಬೇಕು ಅಂತ ಹೇಳಿ ವಿಜಯಪುರ ಸೈನಿಕ ಶಾಲೆಗೆ ಅವರನ್ನ ಭರ್ತಿ ಮಾಡಿದ್ರು. ಬಟ್ ನಾವ್ ಅನ್ಕೊಂಡಂಗೆ ದೈವದಲ್ಲಿ ಇರಂಗಿಲ್ಲ. ಅಣ್ಣ ಸಾಹೇಬ್ರು PUC 2 ನಲ್ಲಿ ಇದ್ದಾಗ ಅವ್ರ ತಂದೆಯವರು ನಿಧನ ಆಯ್ತು. ಹಾಗಾಗಿ ಅಣ್ಣ ಸಾಹೇಬ್ರು ವಾಪಸ್ ಊರಿಗೆ ಬಂದು ಜೈ ಜವಾನ್ ಆಗಕ್ಕಾಗಲ್ಲ, ಜೈ ಕಿಸಾನ್ ಆದ್ರೂ ಆಗೋಣ ಅಂತೇಳಿ
ತನ್ನ ಹೊಲಗದ್ದೆಗಳಲ್ಲಿ ಕೆಲಸ ಮಾಡಕ್ ಶುರು ಮಾಡಿ ಹಂತ ಹಂತವಾಗಿ ಅವರು ಪಾಲಿಟಿಕ್ಸ್ ಅಲ್ಲಿ ಬಂದ್ರು. ಆ ಬ್ಯಾಕ್ಗ್ರೌಂಡ್ ಅಲ್ಲಿ ಇರೋದ್ರಿಂದ ಅವ್ರ ಕಷ್ಟಗಳನ್ನ ನಾನು ಹತ್ತಿರದಿಂದ ನೋಡಿದ್ದೆ. ನಾನು ಅವ್ರ ಜೀವನ ಸಂಗಾತಿ ಆದ್ಮೇಲೆ ಕೆಲವೊಂದು ಮಾತುಗಳನ್ನ ಅವ್ರ ಜೀವನದಲ್ಲಿ ಇದು ನನ್ನ ಜೊತೆಲಿ ಹಂಚ್ಕೊತಾ ಇದ್ರು. ಮತ್ತು ಸೋಲು, ನಮ್ಮ ತಂದೆಯವರು ಕೂಡ ಬಹಳಷ್ಟು ನನಗೆ ಸೋತ್ರು ಕೂಡ ಅಥವಾ ಏನೇ ಕಷ್ಟ ಬಂದ್ರು ಯಾವ ರೀತಿ ನಾವು ಮುಂದೆ ಬರಬೇಕು ಅನ್ನುವಂತ ನಮ್ಮ ಕುಟುಂಬ ಕೂಡ ಆ ರೀತಿಯಲ್ಲಿತ್ತು. ಹಾಗಾಗಿ ನಾವು ಸೋತ್ರು ಕೂಡ ನಮ್ಗೆ ಅದು ಕೆಟ್ಟ ಅನ್ನಿಸ್ಲಿಲ್ಲ. ಸೋಲೆ ಗೆಲುವಿನ ಮೊದಲ ಮೆಟ್ಟಿಲು ಅಂತ ನಾನು ಮತ್ತೆ ಸೋತ್ ಕೌಂಟಿಂಗ್ ಆದ ಮರುದಿನಾನೇ ನಾನು ಯಾವ ಊರಲ್ಲಿ ಕಡಿಮೆ ವೋಟಿಂಗ್ ಇತ್ತು ಅದೇ ಊರಿಗೆ ನಾನು ಬೆಳಿಗ್ಗೆ ಹೋಗಿ ಭೇಟಿಯಾದೆ. ಈ ರೀತಿ ಸೋಲನ್ನ ಒಂದು ಚಾಲೆಂಜ್ ಆಗಿ ತಗೊಂಡು ನಾವು ಮತ್ತೆ ಪ್ರವಾಸ ಪ್ರಾರಂಭ ಮಾಡಿದ್ವಿ. ಅದರ ನಂತರ ನಾನು ಮತ್ತೆ ಗೆದ್ದು ಬಂದೆ. ಓಕೆ, ಫಸ್ಟ್ ಸೋಲಾಗುತ್ತೆ, ಸ್ವಲ್ಪ ನಿರಾಸೆ ಅಂತೂ ಇದ್ದೇ ಇರುತ್ತೆ. ಅದಾದ ನಂತರ ಫಸ್ಟ್ ಗೆಲುವು ಮೇಡಮ್, ಆ ಫಸ್ಟ್ ಗೆಲುವು ಬಹಳ ಖುಷಿ ಕೊಟ್ಟಿರುತ್ತೆ ಎಲ್ರಿಗೂ ಕೂಡ. ನಿಮ್ಗೆ ಹೆಂಗ ಅನಿಸ್ತು? ನಿಜವಾಗ್ಲೂ ಎಲ್ಲರ ಜೀವನದಲ್ಲಿ ಆಗೋ ತರ ಫಸ್ಟ್ ಗೆಲುವು ಅದು ಒಂದು ಖುಷಿನೇ ಇರ್ತದೆ. ಬಟ್ ನನ್ನ ಖುಷಿ ಇದೆ ಅಲ್ಲ, ಇದು ನನ್ಗನ್ಸೋ ಮಟ್ಟಿಗೆ ನನ್ನ ದೇಶದ ಯಾವ ಮಹಿಳೆಗೂ ಬಂದಿರ್ಲಿಕ್ಕಿಲ್ಲ. ಯಾಕಂದ್ರೆ ನಾನು ಯಾಕೆ ಖುಷಿ ಪಟ್ಟೆ ಅಂತಂದ್ರೆ, ನನ್ನ ಜೀವನದಲ್ಲಿ ನನಗೆ ಅಣ್ತಮ್ರಿಲ್ಲ. ನಾನು ನನ್ನ ತಂಗಿ ಇಬ್ರೇನೆ ನಾವು ಹೆಣ್ಮಕ್ಳು ನಮ್ಮ ತಂದೆ ತಾಯಿಗೆ. ಅಣ್ಣ ಸಾಹೇಬ್ರು ನನ್ಗೊಂದು ಅವಕಾಶ ಮಾಡಿಕೊಟ್ರು. ನನ್ನ ತವರು ಮನೆಯ ಏರಿಯಾದಲ್ಲಿ ನನಗೊಂದು ಅಭ್ಯರ್ಥಿಯಾಗಿ ಕಣಕ್ಕಿಳಿಸಿದ್ರು. ಒಂದ್ ಸ್ವಲ್ಪ ಯೋಚನೆ ಮಾಡಿ, ನಾನು ಅಲ್ಲಿ ಪ್ರಚಾರಕ್ಕೆ ಹೋದಾಗ ನಾನು ಒಂದ್ ಮಾತು ಹೇಳ್ತಿದ್ದೆ, ನಾನು ಇಲ್ಲಿ ರಾಜಕೀಯ ಅಭ್ಯರ್ಥಿಯಾಗಿ ನಾನು ನಿಮ್ ಮುಂದಿಲ್ಲ, ನಾನು ನಿಮ್ ಮನೆ ಮಗಳಾಗಿದ್ದೀನಿ. ಯಾವ ರೀತಿ ಮನೆ ಮಗಳು ಮನೆಗೆ ಬಂದಾಗ ತಾಯಿ ಅಕ್ಕಂಗಿಯರು ಅವಳಿಗೆ ಉಡಿ ತುಂಬ್ತಾರೆ, ಅರಿಶಿನ ಕುಂಕುಮ ಹಾಕಿ ಉಡಿ ತುಂಬಿ ಅವ್ರ ಮಡಿಲ್ ತುಂಬಿ ಕಳಿಸ್ತಾರೆ. ನಾನು ಫಸ್ಟ್ ಟೈಮ್ ಅಲ್ಲಿ ಇಲೆಕ್ಷನ್ ಪ್ರಚಾರಕ್ಕೆ ಹೋದಾಗ ನಾನು ಅದೇ ಹೇಳ್ತಿದ್ದೆ, ನಾನು ನಿಪ್ಪಾಣಿ ಕ್ಷೇತ್ರದ ಮಗಳು, ನಾನು ಒಂದ್ ಬಾರಿ ಸೋತಿದ್ದೀನಿ, ಆದ್ರೆ ನನಗೊಂದು ಅವಕಾಶ ಕೊಡಿ. ನನ್ನ ಇಲೆಕ್ಷನ್ ಅಲ್ಲಿ ಯಾವ ರೀತಿ ಮಗಳು ಮನೆಗೆ ಬಂದಾಗ ಅರಿಶಿನ ಕುಂಕುಮ ಹಾಕಿ ನೀವು ಉಡಿ ತುಂಬ್ತೀರೋ ಆ ತರ ನಿಮ್ ಸೀರೆ ಉಡಿಬೇಡ, ಬ್ಲೌಸ್ ಪೀಸ್ ಉಡಿಬೇಡ, ನಿಮ್ ಮತದಾನದ ಉಡಿಯನ್ನ ನನಗ್ ಹಾಕ್ರಿ. ಆ ಮತದಾನದ ಉಡಿಯನ್ನ ತಗೊಂಡು ನಾನು ನನ್ನ ಜೀವನದಲ್ಲಿ ನಾನು ನಿಮಗೆ ಮತ್ತೆ ನನ್ನ ತವರು ಮನೆಗೆ ಅದರ ಒಂದು ಸೇವೆಯನ್ನ, ರಾಜಕೀಯ ಎಲ್ಲ ಕಾರ್ಯಕ್ರಮಗಳನ್ನ ಇಲ್ಲಿ ತರೋದ್ರ ಮುಖಾಂತರ ನಾನು ನಿಮ್ ಸೇವೆ ಮಾಡ್ತೀನಿ ಅಂತ 2008ರಿಂದಾನು ಕೂಡ ನಾನು ಹೇಳ್ಕೊತಾ ಬಂದಿದ್ದೆ. ಅದೇ ರೀತಿ ನನ್ನ ಆ ಭಾಗದ ಎಲ್ಲ ಅಣ್ತಮ್ಮಂದ್ರು ಅಕ್ಕಿ ತಂಗಿಯರು ನನ್ನನ್ನು ಗೆಲ್ಸಿದ್ರು. ಈಗಲೂ ಕೂಡ ನಾನು ಅವ್ರ ಮಗಳಾಗಿನೇ, ನನ್ನನ್ನ ಮಗಳಂತಾನೆ ಅವರು ಸ್ವೀಕಾರ ಮಾಡಿದ್ದಾರೆ. ಎಲ್ಲೂ ಕೂಡ ಮತ್ ನನಗೆ ಯಾರು ಕೂಡ ಅಲ್ಲಿ ಮೇಡಮ್ ಅಂತ ಅನ್ನೋ ಶಬ್ದ ಇಲ್ಲ, ಎಲ್ಲರೂ ವೈನಿ ಅಂತಾನೆ ಅಂತಾರೆ, ಯಜಮಾನ್ರಿಗೆ ಅಣ್ಣ ಅಂತಾನೆ ಅಂತಾರೆ. ಅಣ್ಣ ವೈನಿ ಅಂದ್ರೆ ಅದು ಒಂದು ಭಾವನಾತ್ಮಕ ಸಂಬಂಧ ಇರ್ತದೆ. ಹಾಗಾಗಿ ನಾನು ಯಾಕೆ ಖುಷಿ ಪಟ್ಟೆ ಅಂತಂದ್ರೆ, ನನ್ನ ತವರು ಮನೆ ಭಾಗದಲ್ಲಿ ಒಂದು ಸೇವೆಯನ್ನ ಮಾಡುವಂತ ಅವಕಾಶ ನನ್ನ ಜನ ನನಗ್ ಕೊಟ್ರು. ನನಗೆ ಅಣ್ಣ ತಮ್ಮ ಇಲ್ಲ ಅನ್ನುವಂತ ಕೊರಗಿತ್ತು, ಬಟ್ ಇವತ್ತು ಲಕ್ಷಾಂತರ ಅಣ್ಣಂದ್ರ ಅಲ್ಲಿ ನನ್ನ ಬೆನ್ನ ಹಿಂದೆ ಇದ್ದಾರೆ ಅನ್ನೋದು ಖುಷಿ ಪಟ್ಟೆ. ಮೇಡಮ್, ಹ್ಯಾಟ್ರಿಕ್ ಗೆಲುವು ನಿಮಗೆ ಸಿಕ್ಕಿದ್ದು ಈ ಬಾರಿ. ಸೊ ಮೊದಲಿಗೆ ಗೆಲ್ತೀರಿ, ಸೊ ಜನರ ಸೇವೆ ಮಾಡ್ತೀರಿ, ಎರಡನೇ ಬಾರಿ ಗೆಲ್ತೀರಿ, ನಿಮ್ಗೆ ಮಂತ್ರಿ ಆಗೋ ಅವಕಾಶ ಸಿಗುತ್ತೆ. ಸೊ ಮಂತ್ರಿ ಆದಂತ ಸಂದರ್ಭದಲ್ಲಿ ಏನ್ ಮಾಡ್ಬೇಕು ಅಂತ ನಿಮ್ಗೆ ಯೋಚನೆ ಇತ್ತು ನಿಮ್ಮ ಕ್ಷೇತ್ರಕ್ಕೆ? ನನ್ನ ಕ್ಷೇತ್ರ ನಿಪ್ಪಾಣಿ ನಮ್ಮ ಕರ್ನಾಟಕದ ಗಡಿ ಭಾಗದಲ್ಲಿ ಇರ್ತಕ್ಕಂಥ ಕ್ಷೇತ್ರ. ಯಾಕಂದ್ರೆ ಒಂದು ಕಡೆ ಒಂದು 8-10 ಕಿಲೋಮೀಟರ್ಸ್ಗೆನೆ ನಮ್ದು ಮಹಾರಾಷ್ಟ್ರ ಪ್ರಾರಂಭ ಆಗ್ತದೆ. ನನ್ನ ಕ್ಷೇತ್ರದ ಕೊನೆ ಹಳ್ಳಿಗೆ ಹೋಗ್ಬೇಕು ಅಂದ್ರೆ ಮಹಾರಾಷ್ಟ್ರದ ಊರಲ್ಲಿ ನಾವು ಪಾಸ್ ಆಗಿ ನಮ್ಮ ಕ್ಷೇತ್ರದ ಕೊನೆ ಹಳ್ಳಿಗೆ ಹೋಗ್ತೇವೆ. ಮಹಾರಾಷ್ಟ್ರದ ಒಂದು ಗಡಿ ಭಾಗದಲ್ಲಿ ಇನ್ನೊಂದು ಗಡಿ ನೋಡಿದಾಗ ಗೋವಾ ಗಡಿ ನಮ್ಗೆ ಸಿಗ್ತದೆ. ಹಾಗಾಗಿ ನಾವು ಆ ಗೋವಾ ಮತ್ತು ಮಹಾರಾಷ್ಟ್ರದ ಮಧ್ಯದಲ್ಲಿ ನಮ್ ನಿಪ್ಪಾಣಿ ಇರೋದ್ರಿಂದ ನನಗೆ ಬಹಳಷ್ಟು ಅಲ್ಲಿ ಅವಕಾಶ ಸಿಕ್ತು ಕೆಲಸ ಮಾಡೋದಿಕ್ಕೆ. ಯಾಕಂದ್ರೆ ಅಲ್ಲಿ ಮುಂಚೆ ಇರ್ತಕ್ಕಂಥ ಯಾರೇ ಶಾಸಕರು ಇರ್ಬೋದು, ಸಂಸದರು ಇರ್ಬೋದು, ನನ್ನ ನಿಪ್ಪಾಣಿ ಕ್ಷೇತ್ರ ಅಂತಂದಾಗ ಯಾಕೋ ಹಿಂದುಳಿದಂತ ಒಂದು ಕ್ಷೇತ್ರ ಅಂತ ಅನ್ನಿಸ್ತಿತ್ತು. ಅಲ್ಲಿ ಯಾವುದೇ ರೀತಿಯ ಡೆವಲಪ್ಮೆಂಟ್ಸ್ ಇರ್ಲಿಲ್ಲ. ವಿಶೇಷವಾಗಿ ನಾನು ಶಾಲೆಗಳ ಬಗ್ಗೆ ಮಾತಾಡ್ಬೇಕು ಅಂತಂದ್ರೆ, ನನ್ನ ನಿಪ್ಪಾಣಿ ಕ್ಷೇತ್ರದ ಮಕ್ಕಳಿಗೆ ಶಿಕ್ಷಣದ ಬಗ್ಗೆ ಬಹಳಷ್ಟು ಅಡಚಣೆಗಳು ಉಂಟಾಗ್ತಿತ್ತು. ಯಾಕಂದ್ರೆ ಗಡಿ ಭಾಗದಲ್ಲಿ ಇರ್ತಕ್ಕಂಥದ್ದು, ಆಮೇಲೆ ಅಲ್ಲಿ ಹೈಸ್ಕೂಲ್ಗಳು ಸರಿಯಾಗಿರ್ಲಿಲ್ಲ, ಸರ್ಕಾರಿ ಶಾಲೆಗಳು ಕಾಲೇಜಸ್ ಸರಿಯಾಗಿರ್ಲಿಲ್ಲ, ಡಿಗ್ರಿ ಕಾಲೇಜ್ ಇರ್ಲಿಲ್ಲ. ಹಂಗಾಗಿ ಅಲ್ಲಿ ಸಫರ್ ಬಹಳ ಆಗ್ತಿದ್ರು ನನ್ನ ಮಕ್ಕಳು. ಆ ರೀತಿಯಾಗಿ ನಾನು ಬಂದ್ಮೇಲೆ ಅಲ್ಲಿ ಬಹಳಷ್ಟು ಎಲ್ಲ ಕ್ಷೇತ್ರದಲ್ಲೂ ಕೂಡ ನನಗೊಂದು ಅವಕಾಶ ಇತ್ತು. ಒಂದು ಸೇವೆ ಮಾಡುವಂತಹ ಒಂದು ಅವಕಾಶ ಇರೋದ್ರಿಂದ ಎಲ್ಲ ಕ್ಷೇತ್ರದಲ್ಲೂ ಕೂಡ ನಾನು ಹಂತ ಹಂತವಾಗಿ ಡೆವಲಪ್ಮೆಂಟ್ ಅನ್ನ ಮಾಡ್ತಾ ಬಂದಿದ್ದೀನಿ. ಇನ್ನೂ ಕೂಡ ನನಗೆ ಸಮಾಧಾನ ಇಲ್ಲ. ಇನ್ನೂ ಬಹಳಷ್ಟು ಮುಂದೆ ಹೋಗಿ ಇನ್ನೂ ಏನೇನ್ ಮಾಡ್ಬೇಕು ಅನ್ನೋವಂಥ ಯೋಚನೆಗಳನ್ನು ಇಟ್ಕೊಂಡಿದೀವಿ. ಅದನ್ನ ಈಗ ಒಂದು 80% ನಾವು ತಲುಪಿರ್ಬೋದು, ಬಟ್ ಇನ್ನೂ ಕೂಡ ಮಾಡುವಂತ ಕಾರ್ಯಗಳು ಬಹಳಷ್ಟು ಇದಾವೆ. ಮತ್ತು ನನ್ನ ನಿಪ್ಪಾಣಿ ಇತಿಹಾಸದಲ್ಲಿ ನಿಪ್ಪಾಣಿ ತಾಲೂಕಿನ ಮೊದಲ
ಮಹಿಳಾ ಶಾಸಕಿ ಯಾರು ಅಂತಂದಾಗ ನನ್ನ ಹೆಸರು ಬರ್ತದೆ, ಟ್ರೂ. ಮೊದಲ ಮಹಿಳಾ ಮಂತ್ರಿ ಯಾರು ಅಂದಾಗ ನನ್ನ ಹೆಸರು ಬರ್ತದೆ. ಹೌದು. ಅದಕ್ಕೆ ನಾನಿರ್ಬೋದು, ನನ್ನ ಜೊಲ್ಲೆ ಕುಟುಂಬ, ನಮ್ಮ ನಿಪ್ಪಾಣಿಯ ಮತದಾರ ಬಂಧು ಬಹಿಣಿಯರಿಗೆ ನಾವು ಯಾವತ್ತೂ ಕೂಡ ಮರೆಯಂಗಿಲ್ಲ. ಹಾಗಾಗಿ ಅವರು ಋಣ ತೀರಿಸಬೇಕು ಅಂತ ಹೇಳಿ ನಾನು ಎಲ್ಲ ಕ್ಷೇತ್ರದಲ್ಲೂ ಕೂಡ ಆದಷ್ಟು ಸಾಧ್ಯ ಆದಷ್ಟು ಹೆಚ್ಚಿನ ರೀತಿಯಲ್ಲೂ ಒಂದು ಸೇವೆಯನ್ನ, ಸರ್ಕಾರದ ಸೇವೆಯನ್ನ ತಲುಪಿಸ್ತಾ ಇದ್ದೆ. ಕರೆಕ್ಟ್ ಮೇಡಮ್. ನಾನೀಗ ನಿಮ್ಮ ಹತ್ರ ಬರೋದಕ್ಕಿಂತ ಮುಂಚೆ ನಿಮ್ಮ ಕ್ಷೇತ್ರದಲ್ಲೆಲ್ಲ ಓಡಾಡ್ಕೊಂಬಂದೆ, ಜನರನ್ನ ಮಾತನಾಡಿಸುವಂತ ಪ್ರಯತ್ನ ಮಾಡಿದೆ. ಆ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ಒಂದು ಸರಿಯಾದಂತ ಬಸ್ ಸ್ಟ್ಯಾಂಡ್ ವ್ಯವಸ್ಥೆ ಇರಲಿಲ್ಲ ನಮಗೆ, ಆಟೋದವ್ರಿಗೊಂದು ನೆರಳು ನಿಲ್ಲೋದಕ್ಕೆ ಒಂದು ನೆರಳಿನ ವ್ಯವಸ್ಥೆ ಇರಲಿಲ್ಲ. ಆಟೋದವರು ಬಹಳ ಪ್ರಾಮಾಣಿಕವಾಗಿ ಬಹಳ ಪ್ರೀತಿಯಿಂದ ಮಾತಾಡಿದ್ರು ನಿಮ್ಮ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಸೊ ನೀವು ಇದ್ದಾಗ, ನೀವು ಬರೋಕ್ಕಿಂತ ಮುಂಚೆ ನಿಪ್ಪಾಣಿ ಹೇಗಿತ್ತು, ನೀವು ಬಂದ ನಂತರ ಹೇಗೆ ಬದಲು ಮಾಡಿದ್ರಿ ಅದನ್ನ ಅಂತ? ನಿಪ್ಪಾಣಿ ಈಗ ನೀವೇ ಹೇಳಿದ್ರಿ, ಏನು ಬಸ್ ಸ್ಟಾಪ್ ಇರ್ಲಿಲ್ಲ, ಆಟೋ ಚಾಲಕರಿಗೆ ನಿಲ್ಲೋದಕ್ಕೆ ನೆರಳು ಇರ್ಲಿಲ್ಲ. ನಿಜವಾಗ್ಲೂ ಕೂಡ ಯಾವಾಗ್ಲೂ ಬ್ರಿಟಿಷರ್ ಕಟ್ಟಿರುವಂತ ಬಸ್ ಸ್ಟ್ಯಾಂಡ್ ನಮ್ದು ನಿಪ್ಪಾಣಿದಾಗಿತ್ತು. ಅಲ್ಲಿ ನಾನು ಮೊದಲನೇ ಬಾರಿ ಶಾಸಕಿ, ಯಾಕಂದ್ರೆ ನಾನು ಕೂಡ ಅಲ್ಲಿಂದ ಕಾಲೇಜ್ಗೆ ಓಡಾಡ್ತಿದ್ದೆ ನನ್ನ ಬಾಲ್ಯಾವಸ್ಥೆಯಲ್ಲಿ. ಅವಾಗ ಏನ್ ಕಷ್ಟ ಇತ್ತು ಅದು ನನಗೂ ಕೂಡ ಅನುಭವ ಇತ್ತು. ಬಟ್ ನಾವು ಈಗ 40 ವರ್ಷದ ಹಿಂದೆ ಓಡಾಡೋದಕ್ಕೂ ಇವತ್ತಿನ ಮಕ್ಕಳು ಓಡಾಡೋದಕ್ಕೂ ಬಹಳಷ್ಟು ವ್ಯತ್ಯಾಸ ಇದೆ. ಆವಾಗ ನಾವು ಕಾಲೇಜ್ ಬರೋರೆ ಬೆರಳೆಣಿಕೆ ಅಷ್ಟು ನಮ್ಮ ಗ್ರಾಮೀಣ ಹೆಣ್ಮಕ್ಳು ಇರ್ತಿದ್ರು. ಬಟ್ ಇವತ್ತು ನಾನು ಅಲ್ಲಿ ಬಸ್ ಸ್ಟಾಪ್ ಹೋಗಿ ನೋಡಿದಾಗ ಇಡೀ ಬಸ್ ಸ್ಟ್ಯಾಂಡ್ ಪ್ರವಾಸಿಗರನ್ನ ಬಿಟ್ಟು ಕೂಡ ಮಕ್ಕಳಿಂದ ತುಂಬುತ್ತಿತ್ತು. ಅದ್ರಲ್ಲಿ 50% ನಮ್ಮ ಹೆಣ್ಣು ಹುಡುಗಿರು ಕೂಡ ಇರ್ತಿದ್ರು. ನಾನು ಬಂದ ಬಸ್ ಸ್ಟ್ಯಾಂಡ್ ಅನ್ನು ನೋಡಿದಾಗ ಯಾವುದೋ ಕಾಲದ ಬಸ್ ಸ್ಟ್ಯಾಂಡು, ಅಲ್ಲಿ ನಿಂದ್ರೋದಿಕ್ ಜಾಗ ಇಲ್ಲ, ಕೂರೋದಿಕ್ ಜಾಗ ಇಲ್ಲ. ಈ ರೀತಿ ಇದ್ದಾಗ ಮೇನ್ ನಿಪ್ಪಾಣಿ ಬಸ್ ಸ್ಟ್ಯಾಂಡ್ ಅನ್ನ ನಾನು ಫಸ್ಟ್ ಕೈಗೆ ತಗೊಂಡು ಅದನ್ನ ಚೇಂಜ್ ಮಾಡಿದೆ. ಆಮೇಲೆ ಪ್ರತಿಯೊಂದು ಹಳ್ಳಿಯಲ್ಲೂ ಕೂಡ ಬಸ್ ಶೆಲ್ಟರ್ಸ್ ಇರ್ಲಿಲ್ಲ. ಎಲ್ಲೇ ಯಾರೇ ಹೋಗ್ಬೇಕು ಅಂತಂದ್ರೆ ನಿಂತ್ಕೊಳ್ಳೋದಕ್ಕೆ ಒಂದು ಮರ ಕೂಡ ಆಸರೆಯಾಗಿರ್ಲಿಲ್ಲ. ಹಾಗಾಗಿ ಪ್ರತಿಯೊಂದು ಹಳ್ಳಿಗಳಲ್ಲೂ ಕೂಡ ಸಣ್ಣ ಸಣ್ಣ ಬಸ್ ಶೆಲ್ಟರ್ ಗಳನ್ನ ಮಾಡಿದ್ವಿ. ನಿಪ್ಪಾಣಿ ಬಸ್ ಸ್ಟ್ಯಾಂಡ್ ಅನ್ನ ದೊಡ್ಡದಾಗಿ ಅದನ್ನ ಹೊಸ ಕಟ್ಟಡ ನಿರ್ಮಾಣ ಮಾಡಿದ್ವಿ. ಆಟೋ ಚಾಲಕರಿಗೂ ಕೂಡ ಅವ್ರು ನಿಂತಾಗ ಅವ್ರಿಗೆ ಒಂದು ನೆರಳು ಇರಬೇಕು ಅಂತ ಹೇಳಿ ಶೆಡ್ಗಳನ್ನ ಹಾಕಿಕೊಡುವಂಥದ್ದು ಮಾಡಿದ್ವಿ. ಈ ರೀತಿಯಾಗಿ ಆರೋಗ್ಯ ಕ್ಷೇತ್ರದಲ್ಲಿ, ಈ ಪ್ರವಾಸದ ಕ್ಷೇತ್ರದಲ್ಲಿ, ಶೈಕ್ಷಣಿಕ ಕ್ಷೇತ್ರದಲ್ಲಿ, ನೀರಾವರಿ ಕ್ಷೇತ್ರದಲ್ಲಿ, ಮತ್ತೆ ಹೌಸಿಂಗ್ ಕ್ಷೇತ್ರದಲ್ಲಿ ಈ ರೀತಿ ಎಷ್ಟು ಸಾಧ್ಯ ಆಗ್ತದೋ ಅಷ್ಟು ಒಂದು ಸೇವೆಯನ್ನ ಮಾಡುವಂತ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೇನೆ. ಓಕೆ, ಈಗ ಬಿಜೆಪಿ ಅಧಿಕಾರದಲ್ಲಿ ಇಲ್ಲ, ಆದ್ರೆ ಅಧಿಕಾರಕ್ಕೆ ಬರಲಿಲ್ಲ, ಆದ್ರೆ ಶಶಿಕಲಾ ಜೊಲ್ಲೆ ಅವರು ಗೆಲ್ತಾರೆ ಬಹಳ ಪ್ರೀತಿಯನ್ನ ಗಳಿಸಿ. ಸೊ ಈ ಸಂದರ್ಭದಲ್ಲಿ ಅಭಿವೃದ್ಧಿ ಮಾಡೋದಕ್ಕೆ ನಿಮ್ಗೆ ಎಷ್ಟು ತೊಂದರೆ ಆಗ್ತಾ ಇದೆ? ಬಿಕಾಸ್ ಸ್ವಪಕ್ಷದ ಶಾಸಕರೇ ಹೇಳ್ತಾ ಇದ್ದಾರೆ ಕಾಂಗ್ರೆಸ್ನವರು, ನಮಗೆ ಸರಿಯಾಗಿ ಅನುದಾನ ಬರ್ತಾ ಇಲ್ಲ ಅಂತ ಹೇಳಿ. ನೀವು ವಿಪಕ್ಷದವ್ರು ಇದ್ದೀರಿ, ನಿಮಗೆ ಅನುದಾನ ಬರ್ತಾ ಇದೆಯಾ ಅಂತ? ಇವತ್ತಿನ ಪರಿಸ್ಥಿತಿ ನೋಡಿದ್ರೆ ಬೇಜಾರಾಗ್ತದೆ. ಒಬ್ರು ಶಾಸಕರು ಯಾವ ಸ್ಪೀಡ್ ಅಲ್ಲಿ ಕೆಲಸ ಮಾಡಬೇಕು ಆ ಸ್ಪೀಡ್ ಅಲ್ಲಿ ನಾವು ಹೋಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನಮ್ಮ ಸರ್ಕಾರ ಇದ್ದಾಗನು ಕೂಡ ಸ್ಪೀಡ್ ಅಲ್ಲಿ ಇದ್ದಾಗ ಕೋವಿಡ್ ಬಂತು. ಕೋವಿಡ್ ನಲ್ಲಿ 3 ವರ್ಷ ನಮ್ಗೊಂದ್ ಸ್ವಲ್ಪ ತೊಂದರೆ ಆಯ್ತು. ಬಟ್ ಅದು ಒಂದು ಕಾರಣ ಇತ್ತು. ಕೋವಿಡ್ ನಿಂದ ಇಡೀ ದೇಶ ಅಲ್ಲ, ಇಡೀ ಜಗತ್ತೇ ಆ ತರ ಸಿಚುವೇಶನ್ ಅಲ್ಲಿ ಇತ್ತು. ಬಟ್ ಇವತ್ತಿನ ದಿನ ನಾವು ಜನರ ಹತ್ರ ಹೋದಾಗ, ಜನ ನಮ್ಮ ಹತ್ರ ಬಂದಾಗ ತುಂಬಾ ಕಷ್ಟ ಆಗ್ತದೆ. ಅವ್ರಿಗೆ ಏನು ಉತ್ತರ ಕೊಡ್ಬೇಕಪ್ಪ ನಾವು? ಅನುದಾನ ಬರ್ಲಿಲ್ಲ ಅಂದ್ರೆ ಅವ್ರಿಗೆ ನಾವೇನ್ ಹೇಳ್ಬೇಕು ಅನ್ನೋಂಥದ್ದು. ಬಟ್ ಅದನ್ನ ಆದಷ್ಟು ಮಟ್ಟಿಗೆ ನಾವು ಅವರನ್ನ ನಿಭಾಯಿಸ್ಕೊಂಡು ಈ ರೀತಿ ಕಷ್ಟಗಳಾಗ್ತಾ ಇದೆ ಅಂತ ಹೇಳಿ ಹೇಳೋದು ಅವರು ಕೂಡ ತಿಳ್ಕೊತಾರೆ. ಅದರ ಜೊತೆಗೆ ನೋಡ್ರಿ, ಈಗ ನಮ್ಮ ಸರ್ಕಾರ ಇದ್ದಾಗ ನಾವು 50-60 ಬೋರ್ವೆಲ್ಸ್ ಗಳನ್ನ ಕೊಡ್ತಿದ್ವಿ, 10-20 ಬೇರೆ ಬೇರೆ ಸ್ಕೀಮ್ಗಳನ್ನ ಕೊಡ್ತಿದ್ವಿ. ಬಟ್ ಇವತ್ತು 1-2 ಕೊಡುವಂತ ಪರಿಸ್ಥಿತಿ ಇದೆ. ನಮ್ಮ ಹತ್ರ ನೂರಾರು ಅರ್ಜಿಗಳು ಬೋರ್ವೆಲ್ ಬರ್ತದೆ. ಬಟ್ ನಾವು ಸಿಲೆಕ್ಟ್ ಮಾಡೋದು ಒಬ್ರನ್ನ ಮಾಡ್ಬೇಕು ಅಂದ್ರೆ ಎಷ್ಟು ಕಷ್ಟದ ಪರಿಸ್ಥಿತಿ ನಮ್ಮ ಶಾಸಕರಿಗಿದೆ ಅನ್ನೋದೊಂದು ಉದಾಹರಣೆ. ಹಾಗಾಗಿ ಸ್ವಲ್ಪ ಬೇಜಾರಂತೂ ಆಗ್ತದೆ ಅನುದಾನದ ಕೊರತೆಯಿಂದ. ಸೊ ನೀವು ಮಂತ್ರಿ ಆದಂತ ಸಂದರ್ಭದಲ್ಲಿ, ಹೌದು ನಾನು ಇದನ್ನ ಮಾಡ್ಲೇಬೇಕು ಅಂತ ಹೇಳಿ ನೀವು ಮೊದಲೇ ಡಿಸೈಡ್ ಮಾಡಿರ್ತೀರಿ, ಯಾವುದೇ ನಾಯಕ ಆದ್ರೂ ಕೂಡ ತಮ್ಮ ಕ್ಷೇತ್ರಕ್ಕೆ. ಸೊ ಅಂಥದ್ದು ನೆನಪಿಟ್ಟುಕೊಳ್ಳುವಂತ ಒಂದು ಕೆಲಸ ಏನ್ ಕೊಟ್ಟಿದ್ದೀರಿ ನೀವು? ಯಾಕಂದ್ರೆ ನನ್ನ ಕಡೆ ಕುಡಿಯೋ ನೀರು ಮತ್ತು ಲಿಫ್ಟ್ ಇರಿಗೇಷನ್, ಗದ್ದೆಗಳಿಗೆ ನೀರು. ನನ್ನಲ್ಲಿ ಒಂದು ಪಾರ್ಟ್ ಇದೆ. 14ರಿಂದ 15 ಹಳ್ಳಿಗಳು ನಂದು ಗುಡ್ಡಗಾಡ ಪ್ರದೇಶ ಬರ್ತದೆ, ಬಯಲು ಸೀಮೆ ಅಂತ ಹೇಳ್ತೀವಿ. ಆ ಬಯಲು ಸೀಮೆಯಲ್ಲಿ ನೀರಿನ ಕೊರತೆ ಬಹಳಷ್ಟಿದೆ. ಅಂದ್ರೆ ಗದ್ದೆಗಳಿಗೂ ನೀರಿಲ್ಲ, ಕುಡಿಯೋಕ್ಕೂ ನೀರಿಲ್ಲ. ಹಾಗಾಗಿ ನಂದು ಫಸ್ಟ್ ಟಾರ್ಗೆಟ್ ಇತ್ತು ಆ ನೀರಾವರಿ ಮಾಡಬೇಕು ಅಂತ ಹೇಳಿ. ಈಗ ನಾನು, ಯಾಕಂದ್ರೆ ನನ್ನ ಗುಡ್ಡಗಾಡ ಪ್ರದೇಶದ ಪ್ರತಿ ಹಳ್ಳಿಗೆ ಹೋದಾಗ ಅಲ್ಲಿ ವಯಸ್ಸಾದ ತಂದೆ ತಾಯರು ಮಾತ್ರ ಇರ್ತಾರೆ ಮನೆಯಲ್ಲಿ. ಅವ್ರ ಮಕ್ಕಳೆಲ್ಲ 5,000ಕ್ಕೋ 10,000ಕ್ಕೋ ಬೆಂಗಳೂರು, ಮಂಗಳೂರು ಅಥವಾ ಪುಣೆನೋ ಮುಂಬೈನೋ ಇಂಥಲ್ಲಿ ಕೆಲ್ಸಕ್ಕೆ ಇರ್ತಾರೆ. ನಾನು 2018ರಲ್ಲಿ ಫಸ್ಟ್ ಟೈಮ್, 13ರಲ್ಲಿ ಫಸ್ಟ್ ಟೈಮ್ ಗೆದ್ದಾಗ
ಬೆಂಗಳೂರಲ್ಲಿ ಇರ್ತಕ್ಕಂಥ ಫೋರಂ ಮಾಲ್ ಇದೆ ನೋಡಿ, ಹೌದು. ಆ ಡೇರಿ ಸರ್ಕಲ್ ಅದು. ಅದು ಅವಾಗ ಜಸ್ಟ್ ಹೊಸದಾಗಿ ಇತ್ತು. ಆ ಫೋರಂ ಮಾಲ್ಗೆ ನಾನು ಅಣ್ಣ ಸಾಹೇಬ್ರು ಹೋಗಿದ್ವಿ. ಆ ಮಾಲ್ ಸುತ್ತಾಡ್ಕೊಂಡು ಹೊರಗಡೆ ಬರ್ಬೇಕಾದ್ರೆ ಸೆಕ್ಯೂರಿಟಿ ಇರ್ತಾರಲ್ಲಿ. ಆ ಸೆಕ್ಯೂರಿಟಿ ಮಕ್ಕಳು ನಾವು ಕಾರ್ ಪಾರ್ಕಿಂಗ್ ಅಲ್ಲಿ ಇರ್ಬೇಕಾದ್ರೆ ಒಂದಿಬ್ರು ಜನ ಓಡ್ಕೊಂಡ್ ಬಂದ್ರು. ವೈನಿ ನೀವು ಜೊಲ್ಲೆ ವೈನಿ ಅಲ್ಲ ಅಂತ ಹೇಳಿ ಕೇಳಿದ್ರು. ಅಲ್ಲ ಹೌದು, ನೀವ್ ಯಾರು ಅಂತಂದಾಗ, ನೀವು ನಮ್ಮ ನಿಪ್ಪಾಣ್ ನೋಡ್ರಿ, ನಾನ್ ನಿಮ್ಗೆ ವೋಟ್ ಹಾಕಿ ಬಂದಿದ್ದೀನಿ ಅಂತ ಹೇಳಿದ್ರು. ಅವಾಗ ನಾನ್ ಕೇಳ್ದೆ, ಅದು ಇಲ್ಲಪ್ಪ ಯಾವ ಊರ್ ನಿಂದು ಅಂತ ಹೇಳಿ. ನಂದೇನು 14 ಹಳ್ಳಿ ಗುಡ್ಡಗಾಡು ಪ್ರದೇಶ ಅಂತ ಹೇಳಿದೆ. ಅಲ್ಲಿ ಮಕ್ಕಳು ಇದ್ರು. ಯಾಕೆ ಇಲ್ಲಿ ಇದೀರಿ ಅಂತಂದ್ರೆ, ಇಲ್ಲಿ ಸೆಕ್ಯೂರಿಟಿ ಆಗಿ ನಾವು ಕೆಲಸ ಮಾಡ್ತಾ ಇದ್ದೀವಿ, ಮತ್ತೆ ಅಲ್ಲಿ ನೀರಾವರಿ ಯೋಜನೆ ಇಲ್ಲ ವೈನಿ, ನಾವು ನಿಮಗ್ ವೋಟ್ ಹಾಕಿದೀವಿ, ನೀವು ನೀರಾವರಿ ಮಾಡ್ಬೇಕು, ಅಲ್ಲಿ ನೀವು ಒಳ್ಳೆ ಕೆಲಸ ಮಾಡ್ತೀರಿ ಅಂತ ನಮಗ್ ಗೊತ್ತಿದೆ ಅಂತ ಹೇಳಿದ್ರು. ಅವಾಗ ನಾನು ಅವ್ರಿಗೆ ಕೇಳಿದೆ, ಏನ್ ಸಂಬಳ ಐತೆ, ನೀನ್ ಹೆಂಗ್ ಜೀವನ ಮಾಡ್ತೀವಿ? ಅವಾಗ 5,000 ಸಂಬಳ ಇತ್ತು. ಅಲ್ಲಿ ಖರ್ಚನ್ನ ನಿಭಾಯಿಸಿ ಅವ್ರು ಎಷ್ಟು ಕೊಡಕ್ ಸಾಧ್ಯ ಇದೆ ತಂದೆ ತಾಯಿಗೆ. ಹಾಗಾಗಿ ನಾನು ಮೊದಲ ಒಂದು ಕಾನ್ಸೆಪ್ಟ್ ಅಲ್ಲಿ ಇಂಪ್ಲಿಮೆಂಟ್ ಮಾಡಿದ್ದಂದ್ರೆ ಲಿಫ್ಟ್ ಇರಿಗೇಷನ್. ಸುಮಾರು ಈಗ 1000 ರೈತ ಕುಟುಂಬಗಳವರೆಗೆ ಸುಮಾರು 400 ರಿಂದ 500 ಎಕರೆ ನಾವು ಅದು ಲಿಫ್ಟ್ ಇರಿಗೇಷನ್ ಮುಖಾಂತರ ಈಗೆಲ್ಲ ಹೊಲಗದ್ದೆಗಳಿಗೆ ನೀರಾವರಿ ಆಗಿದೆ. ಅಲ್ಲಿ ಅವ್ರು ಬೆಳೆ ಬೆಳೀತಾ ಇದ್ದಾರೆ. ಅವ್ರ ಮಕ್ಳಿಗೆ ಅವ್ರ ಜೊತೆಲಿ ಇರುವಂತ ಮುಂದಿನ ಜನರೇಷನ್ ಈಗ ಅವ್ರ ಜೊತೆಲಿ ಇರುವಂತ ಸಂದರ್ಭ ಇದೆ. ಇದ್ರ ಜೊತೆಗೆ ಮಲ್ಟಿ ವಿಲೇಜ್ ಸ್ಕೀಮ್, ಕುಡಿಯೋ ನೀರಿಂದು ಕೂಡ ನನ್ನ ಕ್ಷೇತ್ರದಲ್ಲಿ ಬಹಳಷ್ಟು ಕಡಿಮೆ ಪ್ರಮಾಣದಲ್ಲಿತ್ತು. ಅದು ಕೂಡ ಇವಾಗ ಮಾಡಿಸ್ಕೊಟ್ಟಿದ್ವಿ. ನೀವು ಈ ವಿಚಾರವನ್ನ ಎತ್ತಿದ್ದ ಕೇಳ್ತಾ ಇದ್ದೀನಿ. ಯಾಕೆಂತ ಅಂದ್ರೆ ಉತ್ತರ ಕರ್ನಾಟಕದ ಭಾಗದ ಎಷ್ಟೋ ಜನ ಯುವಕರು ನೀವು ಹೇಳ್ದಂಗೆನೆ ಬೆಂಗಳೂರು, ಬಾಂಬೆ ಈ ರೀತಿಯಾಗಿ ದುಡಿಯೋದಕ್ಕೆ ಹೋಗ್ತಾ ಇರ್ತಾರೆ. ಬಿಕಾಸ್ ಇಲ್ಲಿ ಉದ್ಯೋಗ ಸೃಷ್ಟಿ ಅನ್ನೋದು ಇಲ್ಲ, ಇಂಡಸ್ಟ್ರಿಯಲ್ ಏರಿಯಾಗಳು ಇಲ್ಲ, ಇಲ್ಲಿ ಇಂಡಸ್ಟ್ರಿ ಬರಲ್ಲ. ಅದಕ್ಕೆ ಕಾರಣ ಏನು? ಯಾಕೆ ತರುವಂತ ಪ್ರಯತ್ನವನ್ನ ನಮ್ಮ ಉತ್ತರ ಕರ್ನಾಟಕ ಭಾಗದ ನಾಯಕರುಗಳು ಮಾಡೋದಿಲ್ಲ ಅಂತ ಒಂದು ಪ್ರಶ್ನೆ. ಅದಕ್ಕೆ ಇಚ್ಛಾಶಕ್ತಿಯ ಒಂದು ಕೊರತೆ ಅಂತ ಹೇಳ್ಬೋದು. ಇಚ್ಛಾಶಕ್ತಿ, ಯಾಕಂದ್ರೆ ಇತ್ತಿತ್ತಲಾಗಿ ನಾವು ರಾಜಕೀಯಕ್ಕೆ ಬಂದಿದ್ದೀನಿ. ಬಿಜೆಪಿ ಗೌರ್ಮೆಂಟ್ ನಮ್ಮ ರಾಜ್ಯದಲ್ಲಿ ಇದ್ದದ್ದು ಬಹಳಷ್ಟು ಕಡಿಮೆ. ಮೊದಲಿಂದಾನು ಕೂಡ ಬೇರೆ ಕಾಂಗ್ರೆಸ್ ಸರ್ಕಾರ ಇತ್ತು ಅಥವಾ ಅವ್ರದೇ ಹೆಚ್ಚಿನ ಟೈಮ್ ಇತ್ತು. ಆ ಶಾಸಕರೇ ಆ ಸಂಸದರೇ ಇರ್ತಿದ್ರು. ಬಟ್ ಆ ಮನ್ಸು ಮಾಡಿದ್ರೆ ತರುವಂತದ್ದು ಆಗ್ತಿತ್ತು. ಬಟ್ ಈಗ ನಮ್ಮ ಸರ್ಕಾರ ಬಂದ್ಮೇಲೆ ಕೂಡ ಇಂಡಸ್ಟ್ರಿ ಏರಿಯಾಗಳು ಬಂದಿದಾವೆ. ನಮ್ಗೀಗ ಕನಂಗ್ಲಾ ಇಂಡಸ್ಟ್ರಿ ಏರಿಯಾ 200 ಎಕರೆಯಲ್ಲಿ ಗ್ಲಾಸ್ ಫ್ಯಾಕ್ಟರಿ ಅಂತದ್ದು ಈಗ ಪ್ರಾರಂಭ ಆಗಿದೆ. ಅದೆಲ್ಲ ನಮ್ಮ ಕಾಲದಲ್ಲಿ ಶುರುವಾದಂತದ್ದು. ಈಗ ಸ್ವಲ್ಪ ಡೆವಲಪ್ಮೆಂಟ್ ಆಗ್ತಾ ಇದೆ. ಮತ್ತೆ ಈಗ ನನ್ನ ನಿಪ್ಪಾಣ ಕ್ಷೇತ್ರದ ಕೆಲವೊಂದು ಮಕ್ಕಳನ್ನು ಕೂಡ ನಾವು ಅಲ್ಲಿ ಇಂಡಸ್ಟ್ರಿ ಏರಿಯಾದಲ್ಲಿ ಸೇರಿಸಿದೀವಿ. ಅವರು ಕೂಡ ಒಂದು ಒಳ್ಳೆ ಜಾಬ್ ಮಾಡ್ತಾ ಇದ್ದಾರೆ. ಅದಕ್ಕೊಂದು ಏನೋ ಇಚ್ಛಾಶಕ್ತಿ ಕೊರತೆ ಇರೋದ್ರಿಂದ ಇಂಡಸ್ಟ್ರಿಗಳು ಬಹು ಬೇಗ ನಮ್ಮ ಕಡೆ ಬರ್ಲಿಲ್ಲ ಏನೋ ಅಂತ ಹೇಳಿ ಬೇಜಾರಾಗ್ತದೆ. ಯಾಕಂದ್ರೆ ನನ್ನ ನಿಪ್ಪಾಣಿಯಿಂದ ಒಂದು 7-8 ಕಿಲೋಮೀಟರ್ಗೆನೆ ಕೊಲ್ಲಾಪುರದ 5 ಸ್ಟಾರ್ MIDC ಅವ್ರ ಇಂಡಸ್ಟ್ರಿ ಏರಿಯಾ ಇದೆ. ನನ್ನ ನಿಪ್ಪಾಣಿಯ ನನ್ನ ಯುವಕರು ಅಲ್ಲಿ ಕೆಲ್ಸಕ್ಕೆ ಹೋಗ್ತಾರೆ. ಕಡಿಮೆ ಸಂಬಳಕ್ಕೋಸ್ಕರ ನೈಟ್ ಡ್ಯೂಟಿಗೆ ಅವ್ರು ಹೋಗ್ಬೇಕಾದದನ್ನ ನೋಡಿದ್ರೆ ನಮ್ಗೊಂಥರ ಕರಳು ಹಿಸ್ಕಿದಂಗ ಆಗ್ತದೆ. ಅಂತ ಪರಿಸ್ಥಿತಿಯಲ್ಲಿ ಈಗ ನಮ್ಮ ಕನಗ್ಲಾ ಇಂಡಸ್ಟ್ರಿ ಏರಿಯಾ ಬಂದಿರೋದ್ರಿಂದ ಇವತ್ತು ಸುಧಾರಣೆ ಆಗ್ತಾ ಇದೆ. ಒಂದ್ ಕಡೆ ಹೌದು, ನಮ್ಮ ಉತ್ತರ ಕರ್ನಾಟಕ ಭಾಗ ಅಂತ ಬಂದಾಗ ಉದ್ಯೋಗ ವಿಚಾರ ಒಂದ್ ಕಡೆ ಆದ್ರೆ, ಮತ್ತೊಂದ್ ಕಡೆ ಶಿಕ್ಷಣ ಬಹಳ ಹಿಂದುಳಿದ ಜಿಲ್ಲೆಗಳು ಅಂತ ಹೇಳಿ ಕರೀತಾರೆ ಕೆಲವೊಂದಿಷ್ಟು ಜಿಲ್ಲೆಗಳನ್ನ, ಕೆಲವೊಂದಿಷ್ಟು ತಾಲೂಕುಗಳನ್ನ. ನೀವೇ ಹೇಳಿದಾಗೆ ನಿಪ್ಪಾಣಿ ಕೂಡ ಹೌದು. ಸೊ ನಿಪ್ಪಾಣಿ ವಿಚಾರಕ್ಕೆ ಬರೋದಾದ್ರೆ ಶಿಕ್ಷಣ ಕ್ಷೇತ್ರಕ್ಕೆ ನಿಮ್ಮ ಕೊಡುಗೆ ಏನು? ನಿಜವಾಗ್ಲೂ ಬೆಳಗಾಂ ಜಿಲ್ಲೆ ದೊಡ್ಡ ಜಿಲ್ಲೆ, ಅದರಲ್ಲಿ ಚಿಕ್ಕೋಡಿ ನಾವು ಶೈಕ್ಷಣಿಕ ಜಿಲ್ಲೆ ಅಂತ ಹೇಳಿ ಕಾಣ್ತೀವಿ. ಶೈಕ್ಷಣಿಕ ಜಿಲ್ಲೆಯಲ್ಲಿ ರಿಸಲ್ಟ್ ತುಂಬಾ ಚೆನ್ನಾಗಿದೆ. ಆದ್ರೆ ನಿಪ್ಪಾಣಿಯಲ್ಲಿ ನಮಗೆ ಶಾಲೆಗಳ ಕೊರತೆ ಬಹಳ ಎದ್ದು ಕಾಣ್ತದೆ. ಈಗ ಕಡಿಮೆ ಆಗಿದೆ, ಅದು ನಾನ್ ಬಂದ್ಮೇಲೆ ಅದನ್ನ ಮುಂದುವರ್ಸ್ಕೊಂಡು ಹೋಗಿದ್ದೀನಿ. ನಾನ್ ಫಸ್ಟ್ ಟೈಮ್ MLA ಇದ್ದಾಗ ನಮ್ಮಲ್ಲಿ 1-2 ಹೈಸ್ಕೂಲ್ ಬಿಟ್ರೆ ಹೈಸ್ಕೂಲ್ ಇರ್ಲಿಲ್ಲ. ಸರ್ಕಾರಿ ಕಾಲೇಜ್ಗಳು ಒಂದು ಬಿಟ್ರೆ ಬೇರೆ ಸರ್ಕಾರಿ PU ಕಾಲೇಜ್ಗಳು ಇರ್ಲಿಲ್ಲ. ಡಿಗ್ರಿ ಕಾಲೇಜ್ ಅಂತೂ ಇರ್ಲೇ ಇಲ್ಲ. ITI ಕಾಲೇಜ್ ಒಂದು ಬಿಟ್ರೆ ಇನ್ನು ಹೆಚ್ಚಿನ ಕಾಲೇಜ್ಗಳು ಇರ್ಲಿಲ್ಲ. ಆಮೇಲೆ ರಾಣಿ ಚೆನ್ನಮ್ಮ ಸ್ಕೂಲ್ ಇರ್ಬೋದು, ಮುರಾರ್ಜಿ ದೇಸಾಯಿ ಸ್ಕೂಲ್ ಇರ್ಬೋದು, ಇವೆಲ್ಲಾನು ಕೂಡ ಗಡಿ ಭಾಗದ ನಮ್ಮ ರೈತ ಕುಟುಂಬದ ಬಡ ಕುಟುಂಬದ ಮಕ್ಕಳಿಗೆ ಇವೆಲ್ಲಾನು ಆಶಾದಾಯಕ ಒಂದು ಸಂಗತಿಗಳು ಇರ್ತದೆ. ಬಟ್ ಆ ಒಂದು ಅವಕಾಶಗಳೇ ನನ್ನ ಮಕ್ಕಳಿಗೆ ಇಲ್ಲಿವರೆಗೂ ಸಿಗ್ತಿರ್ಲಿಲ್ಲ. ನಾನು ಹೋದ್ಮೇಲೆ ಅದನ್ನೆಲ್ಲ ಅಭ್ಯಾಸ ಮಾಡಿ ಕೆಲವೊಂದು ಗೌರ್ಮೆಂಟ್ ಸ್ಕೂಲಿಗೆಲ್ಲ ವಿಸಿಟ್ ಹೋದಾಗ ನಮ್ಮ ಕಟ್ಟಡಗಳು ಕೂಡ ಇಂಥ ಪರಿಸ್ಥಿತಿಯಲ್ಲಿ ಇತ್ತಲ್ಲ, ನನ್ನ ಮಕ್ಕಳು ನನ್ನ ಶಿಕ್ಷಕರು ಹೊರಗಡೆ ಗಿಡದ ಕೆಳಗಡೆ ಕೂತ್ಕೊಂಡು ಪಾಠ ಮಾಡುವಂತ ಕೆಲವೊಂದು ಪ್ರಸಂಗಗಳನ್ನ ನಾನು ನೋಡಿದ್ದೇನೆ. ಮಳೆ ಬಂದ್ರೆ ಶಾಲೆಯಲ್ಲಿ ಕೂರಕ್ ಆಗದೆ ಇರತಕ್ಕಂತ ಪ್ರಸಂಗಗಳನ್ನ ನೋಡಿದ್ದೀನಿ ನಾನು ಕಣ್ಣಾರೆ. ಹಾಗಾಗಿ ನಾವು ನಮ್ಮ ಸರ್ಕಾರ ಬಂದ್ಮೇಲೆ
ಮತ್ತು ನಾನು ಮಂತ್ರಿ ಇದ್ದಾಗ ಸುಮಾರು 300ಕ್ಕಿಂತ ಹೆಚ್ಚು ಸರ್ಕಾರಿ ಶಾಲೆಗಳಿಗೆ ಸ್ವಂತ ಕಟ್ಟಡಗಳನ್ನ, ಹೊಸ ಕಟ್ಟಡಗಳನ್ನ ಅನೇಕ ಬೇರೆ ಬೇರೆ ಸ್ಕೀಮ್ಗಳಲ್ಲಿ ನಾನು ಹಾಕ್ಸ್ಕೊಟ್ಟಿದ್ದೀನಿ. ಇವತ್ತು ಆ ಕಟ್ಟಡಗಳ ಉದ್ಘಾಟನೆಗೆ ಹೋದಾಗ ನನ್ಗೆ ಖುಷಿ ಆಗ್ತದೆ. ಮಕ್ಕಳು ಅದನ್ನ ಎಷ್ಟು ಚೆನ್ನಾಗಿ ಸ್ವೀಕಾರ ಮಾಡ್ತಾರೆ, ನಮ್ಮನ್ನ ಎಷ್ಟು ಚೆನ್ನಾಗಿ ಸ್ವಾಗತ ಮಾಡ್ಕೊಂಡು ಹೋಗ್ತಾರೆ. ಯಾಕಂದ್ರೆ ಜನಪ್ರತಿನಿಧಿ ಮತ್ತು ಸಾಮಾನ್ಯ ಜನರು ಮಕ್ಕಳ ಮಧ್ಯೆ ಅಂತರ ಇರಬಾರ್ದು. ನಾನೊಬ್ಬ ಪ್ರತಿನಿಧಿ ಅಂದ್ರೆ ನಾನು ಅವರ ಒಂದು ಫ್ಯಾಮಿಲಿ ಮೆಂಬರ್ ತರ ನಾನು ಇದ್ರೆ ಆ ಮಕ್ಕಳನ್ನ ಹಿಡ್ಕೊಂಡು ಹಿರಿಯರವರೆಗೂ ಕೂಡ ಅದು ಒಂದು ಗೌರವ, ಅದು ಒಂದು ಪ್ರೀತಿ, ಅದು ಒಂದು ಅಭಿಮಾನ. ರಾಜಕೀಯ ವ್ಯಕ್ತಿಗಳು ಕೂಡ ಹಿಂಗಿರ್ತಾರೇನೋ ಅನ್ನುವಂತ ಅವ್ರ ಭಾವನೆ. ನಾವು ಮಾತಾಡಕ್ ಹೋದ್ರೆ ಅವ್ರು ದೂರ ಸರಿತಿದ್ರು ಮುಂಚೆ, ಬಟ್ ಈಗಿಲ್ಲ. ನಾನ್ ಹೋದ್ರೆ ಸಾಕು ವೈನಿ ವೈನಿ ಅಂತ ನನ್ ಸುತ್ತಮುತ್ತಲಾನೇ ಇರ್ತಾರೆ, ನನ್ ಕೈ ಜಗ್ಗಾಡ್ತಾರೆ, ಆ ಕಡೆ ಈ ಕಡೆ. ಈ ಮಾತನ್ನು ಒಪ್ಕೊಳ್ತೀನಿ, ಬಿಕಾಸ್ ನಾನು ಹೋದಾಗ್ಲೂ ಇದೇ ಪ್ರತಿಕ್ರಿಯೆ ನನಗೆ ಬಂತು ಅಲ್ಲಿ. ಸೊ ಇನ್ನೊಂದು ವಿಚಾರ ಮೇಡಮ್, ಈಗ ನಿಪ್ಪಾಣಿ ಅನ್ನೋದು ಕರ್ನಾಟಕದಲ್ಲಿದೆ, ಆದ್ರೆ ನಿಪ್ಪಾಣಿಯ ಸಿಟಿಯಲ್ಲಿ ನಾವು ನೋಡಿದಾಗ ಮರಾಠಿ ಬೋರ್ಡ್ಗಳು ಜಾಸ್ತಿ ಕಾಣಿಸ್ತವೆ. ಯಾಕೆ? ನಿಜವಾಗ್ಲು ಯಾಕಂದ್ರೆ ನಿಪ್ಪಾಣಿ ಗಡಿ ಭಾಗದಲ್ಲಿ ಇರೋದ್ರಿಂದ ಮತ್ತು ಬೆಳಗಾವಿ ಜಿಲ್ಲೆಯಲ್ಲಿ ಕೆಲವೊಂದು ಆ ಟೈಮಲ್ಲಿ ಆ ರೀತಿ ಸಿಚುವೇಶನ್ಗಳು ಇರೋದ್ರಿಂದ ಅದು ಈಗಲೂ ಕೂಡ ಈಗಲೂ ಅಂದ್ರೆ ನಾನು MLA ಆಗೋವರೆಗೂ ಕೂಡ 90% ಅಲ್ಲಿ ಎಲ್ಲಾ ಭಾಷೆ ಕೂಡ ಮರಾಠಿಲೇ ಮಾತಾಡ್ಬೇಕಿತ್ತು. ನಾನು ಆಕ್ಚುಲಿ ನನ್ನ ಫಾದರ್ ಸರ್ವಿಸ್ಗೆ ಇರೋದ್ರಿಂದ ನನಗೆ ಮರಾಠಿ ಬರ್ತಿರ್ಲಿಲ್ಲ, ಶುದ್ಧ ಕನ್ನಡ ನಾನು ಮಾತಾಡ್ತಾ ಇರೋದು. ಅಲ್ಲಿ ಇಲೆಕ್ಷನ್ ಕಂಟೆಸ್ಟ್ ಮಾಡಿದ್ಮೇಲೆ ಎಲ್ಲಾದ್ರೂ ನಾನು ಭಾಷಣ ಕೊಡ್ಬೇಕು ಅಂತಂದ್ರೆ ಕನ್ನಡ ಸ್ಟಾರ್ಟ್ ಮಾಡಿದ್ರೆ ಗಲಾಟೆ ಆಗ್ಬಿಡ್ತಿತ್ತು. ಇಲ್ಲ, ನೀವು ಮರಾಠಿ ಮಾತಾಡ್ಬೇಕು ಅಂತ ಹೇಳಿ. ನಾನು ಹಿಂದಿ ನನಗೆ ಚೆನ್ನಾಗಿ ಬರ್ತಾ ಇರೋದ್ರಿಂದ ನಾನು ಮನೆಯಲ್ಲಿ ಸ್ವಲ್ಪ ಮರಾಠಿ ಪ್ರಾಕ್ಟೀಸ್ ಮಾಡಿ ಅವ್ರಿಗೆ ಮಾತಾಡಕ್ ಶುರು ಮಾಡಿದೆ. ಯಾಕೆ ಅಂತಂದ್ರೆ ಇದು ಭಾಷೆಯನ್ನ ಅಂದ್ರೆ ಆ ಭಾವನೆಗಳು ಅವರಿಗೆ ತಲುಪಬೇಕು ಅಂತ. ಈಗ ನಾನ್ ಕನ್ನಡ ಮಾತಾಡದೆ ಅವ್ರಿಗೆ ಅರ್ಥ ಆಗ್ಲಿಲ್ಲ ಅಂದ್ರೆ ಅದಕ್ಕೇನು ಅರ್ಥ ಇಲ್ಲ. ಸ್ವಲ್ಪ ನಾವು ಅವ್ರನ್ನ ವಿಶ್ವಾಸಕ್ಕೆ ತಗೊಂಡು ಅವರನ್ನ ಮೋಲ್ಡ್ ಮಾಡಿ ನಾವು ಅದನ್ನ ಚೇಂಜ್ ಮಾಡಿದ್ರೆ ಜನ ಚೇಂಜ್ ಆಗ್ತಾರೆ. ಅದು ಈಗ ಉದಾಹರಣೆ ನನ್ನ ನಿಪ್ಪಾಣಿ ಕ್ಷೇತ್ರದ್ದು. ಹಾಗಾಗಿ ನಾನು ಕೂಡ ಮರಾಠಿ ಕಲ್ತು ಅವ್ರ ಜೊತೆಗೆ ಮರಾಠಿ ಮಾತಾಡಕ್ ಶುರು ಮಾಡಿದೆ. ಈಗ ಹಳೆ ಜನರೇಷನ್ ಏನಿದೆ ಅಲ್ಲ, ಅವ್ರು ಕನ್ನಡ ಕಲಿಯಕ್ ಸಾಧ್ಯ ಇಲ್ಲ. ಬಟ್ 2013ರಲ್ಲಿ ನಾನು ಮೊದಲನೇ ಬಾರಿ ಶಾಸಕಿ ಆದ್ಮೇಲೆ ಕರ್ನಾಟಕ ರಾಜ್ಯೋತ್ಸವ ಮಾಡ್ಬೇಕು ಅಂತಂದ್ರೆ ಅಲ್ಲಿ ನಿಪ್ಪಾಣಿ ಬಂದ್ ಮಾಡ್ತಿದ್ರು. ನಿಪ್ಪಾಣಿ ಜನ ಮತ್ತು ಅಕ್ಕಪಕ್ಕದ ಎಲ್ಲಾ ಜನ ಮರಾಠಿಗರೆಲ್ಲರೂ ಬಂದು ಕಪ್ಪು ಬಾವುಟ ತೋರಿಸಿ ಅಲ್ಲಿ ಸ್ಟ್ರೈಕ್ ಮಾಡ್ತಿದ್ರು. ಆದ್ರೆ ನಾನು ಒಂದ್ ಸಂಕಲ್ಪ ಮಾಡಿದೆ, ಇಲ್ಲ ನಾವು ಕರ್ನಾಟಕದಲ್ಲಿದ್ದೀವಿ, ಮೊದಲನೇ ಕನ್ನಡತಿ ನಾನು ಆರಿಸಿ ಬಂದಿದ್ದೀನಿ. ಇವ್ರು ನಮ್ಮ ಭಾಷೆ ಬಗ್ಗೆ ಕೀಳರಿಮೆ ಇಲ್ಲ, ಭಾಷೆ ಬಗ್ಗೆ ನಮಗ್ ಜಗಳ ಇಲ್ಲ. ಈಗ ನಾವು ನೋಡ್ತೀವಿ ಇಡೀ ಜಗತ್ತಿನಲ್ಲಿ ಅನೇಕತೆಯಲ್ಲಿ ಏಕತೆಯನ್ನ ತೋರಿಸುವಂತ ದೇಶ ಅಂದ್ರೆ ನಮ್ಮ ಭಾರತ ದೇಶ. ಅನೇಕ ಸಂಸ್ಕೃತಿಗಳು, ಅನೇಕ ಭಾಷೆ, ಅನೇಕ ತರದ ನಾವೆಲ್ಲರೂ ಒಗ್ಗಟ್ಟಿನಿಂದ ಇರ್ತೀವಿ. ಬಟ್ ಅಲ್ಲಿ ಸ್ವಲ್ಪ ಅದನ್ನ ಮಾಡ್ಬೇಕು ಅನ್ನುವಂತ ಇಚ್ಛೆ ಇತ್ತು. 2013 ಮೊದಲನೇ ರಾಜ್ಯೋತ್ಸವ ನಾನೇ ಮುಂದೆ ನಿಂತು 15 ದಿನ ಎಲ್ಲ ಆಫೀಸರ್ನ ಕರ್ಕೊಂಡು ಪ್ಲಾನ್ ಮಾಡಿ, ಅಲ್ಲೂ ಕನ್ನಡಾಭಿಮಾನಿಗಳು ಹಿರಿಯರೆಲ್ಲ ಇದ್ರು, ಅವರನ್ನೆಲ್ಲ ಸೇರಿಸ್ಕೊಂಡು ಮೊದಲನೇ ಬಾರಿಗೆ ರಾಜ್ಯೋತ್ಸವ ನಾನು ಮಾಡಕ್ ಶುರು ಮಾಡಿದೆ. ಸೊ ಆ ಸಂದರ್ಭದಲ್ಲಿ ಏನು ಗಲಾಟೆಗಳು? ಆ ಸಂದರ್ಭದಲ್ಲಿ ಇಡೀ ಬೆಳಗಾವಿ ಪೊಲೀಸ್ ಎಲ್ಲ ನಿಪ್ಪಾಣಿಲೇ ಬಂದಿರುವಂತ ಪರಿಸ್ಥಿತಿ ಇತ್ತು. ಅಲ್ಲೂ ಕೂಡ ಕಪ್ಪು ಬಾವುಟ ಹಿಡ್ಕೊಂಡು ಸ್ಟ್ರೈಕ್ ಮಾಡಿದ್ರು. ಬಟ್ ನಾನೇ ಮುಂದೆ ನೇತೃತ್ವವನ್ನ ವಹಿಸಿ ರಾಜ್ಯೋತ್ಸವದ ಮೆರವಣಿಗೆ ಪೂರ್ತಿ ಭಾಗವಹಿಸಿ ಕನ್ನಡದ ಹಾಡುಗಳನ್ನು ಕೂಡ ನಾವು ಅಧಿಕಾರಿಗಳು ಹಾಡೋದ್ರ ಮುಖಾಂತರ ಏನು ಪ್ರಾರಂಭ ಮಾಡಿದ್ವಿ ಅದು ಇಲ್ಲಿವರೆಗೂ ಕೂಡ ಅದ್ದೂರಿಯಾಗಿ ರಾಜ್ಯೋತ್ಸವದ ಕಾರ್ಯಕ್ರಮಗಳನ್ನ ನಾವು ನಿಪ್ಪಾಣಿಯಲ್ಲಿ ಯಶಸ್ವಿಯಾಗಿ ಮಾಡ್ತಾ ಇದ್ದೀವಿ. ಇವತ್ತು ನನ್ನ ನಿಪ್ಪಾಣಿ ಕ್ಷೇತ್ರ ನೋಡಿದ್ರೆ ಇವತ್ತು ಕನ್ನಡದ ಸ್ಕೂಲ್ಗಳಲ್ಲಿ ನಮ್ಮ ವಿದ್ಯಾರ್ಥಿಗಳ ಸ್ಟ್ರೆಂತ್ ಇವತ್ತು ಜಾಸ್ತಿ ಆಗ್ತಾ ಇದೆ. ವಿದ್ಯಾರ್ಥಿಗಳ ಒಂದು ಈಗಿನ ಜನರೇಷನ್ ಅಲ್ಲಿ ಕನ್ನಡ ಕಲಿಯುವಂತ ಒಂದು ಹವ್ಯಾಸ ಇವತ್ತು ಬರ್ತಾ ಇದೆ. ಇವತ್ತು ಕನ್ನಡ ಸರ್ಕಾರಿ ಶಾಲೆಗಳು ಇವತ್ತು ಬೆಳೀತಾ ಇದ್ದಾವೆ. ಈ ರೀತಿಯಾಗಿ ಅಲ್ಲೂ ಕೂಡ ಇವತ್ತು ಅವ್ರು ತಿಳ್ಕೊಂಡಿದ್ದಾರೆ. ಯಾಕಂದ್ರೆ ನಾಳೆ ನಮ್ಮ ಮಕ್ಕಳಿಗೆ ಜಾಬ್ ಕೂಡ ತೊಂದರೆ ಆಗ್ತದೆ. ನೀವು ಇರೋದು ಕರ್ನಾಟಕ, ನೀವು ಕಲ್ತಿರೋದು ಮಹಾರಾಷ್ಟ್ರ ಅಂತ ಕರ್ನಾಟಕದಲ್ಲಿ ಜಾಬ್ ಸಿಗಲ್ಲ, ಇರೋದು ಕರ್ನಾಟಕ ಕಲ್ತಿರೋದು ಮಹಾರಾಷ್ಟ್ರ ಅಂತ ಅವರು ಮಹಾರಾಷ್ಟ್ರದಲ್ಲೂ ಜಾಬ್ ಸಿಗಲ್ಲ. ಅದನ್ನ ನಾನು ಫೇಸ್ ಮಾಡಿದ್ದೀನಿ. ನನ್ನ 100 ಜನ ಶಿಕ್ಷಕರು ಈ ತೊಂದರೆಯನ್ನ ಅನುಭವಿಸ್ತಿದ್ರು. ಅದನ್ನ ಒಂದು ಬಾರಿಗೆ ನಾನು ಸೆಟಲ್ ಮಾಡಿ ಅವರಿಗೆ ಜಾಬ್ ಹಾಕುವಂತ ಯೋಚನೆ ಸಕ್ಸಸ್ ಆಗಿದ್ದೀನಿ. ಬಟ್ ಮುಂದೆ ಕಂಟಿನ್ಯೂಸ್ ಆ ರೀತಿ ಮಾಡಕ್ ಸಾಧ್ಯ ಇಲ್ಲ. ಹಂಗಾಗಿ ನಾವು ಎಲ್ರಿಗೂ ಅವೇರ್ನೆಸ್ ಮಾಡಿ ಇವತ್ತು ನನ್ನ ಮಕ್ಕಳು ಕನ್ನಡ ಶಾಲೆಗೆ ಅವ್ರ ಸಂಖ್ಯೆ ಹೆಚ್ಚಾಗಿರೋದನ್ನ ನೋಡಿ ನನ್ಗೆ ಖುಷಿ ಆಗ್ತಾ ಇದೆ. ಓಕೆ ಮೇಡಮ್, ಇನ್ನೊಂದು, ಈ ಗಡಿ ಜಿಲ್ಲೆ ಅಂತ ಅಂದ್ರೆ ಬೆಳಗಾವಿ, ಗಡಿ ತಾಲೂಕು ಅಂತ ಅಂದ್ರೆ ನಿಪ್ಪಾಣಿ, ಹೌದು. ಸೊ ಯಾಕೆ ಕರ್ನಾಟಕದಲ್ಲಿ ಇದ್ಕೊಂಡು ಕನ್ನಡದ ನೀರು, ಕನ್ನಡದ ಅನ್ನ ತಿನ್ಕೊಂಡು
ಅಭಿಮಾನ ಯಾಕೆ ಕಡಿಮೆ ಈ ಭಾಗದ ಒಂದಿಷ್ಟು ಜನರಿಗೆ ಅಂತ ಆ ಪ್ರಶ್ನೆ ಸಹಜವಾಗಿ ಇದ್ದೇ ಇದೆ ಮೊದಲಿನಿಂದಲೂ. ಇಲ್ಲ, ಆ ತರ ಏನು ನನ್ಗೆ ಅನ್ನಿಸ್ಲಿಲ್ಲ. ಹ್ಮ್. ಯಾಕಂದ್ರೆ ಈಗ ಮೊದ್ಲಿಂದಾನು ಅಲ್ಲಿ ಭಾಷೆ ಮರಾಠಿ ಮಾತಾಡೋದ್ರಿಂದ ಅವರಿಗೆ ಕನ್ನಡದ ಮೇಲೆ ಪ್ರೀತಿ ಇಲ್ಲ ಅಂತ ಇಲ್ಲ. ಓಕೆ. ಬಟ್ ಏನಾಗ್ತದಂತಂದ್ರೆ 100 ಜನರಲ್ಲಿ ಒಂದು 4 ಜನ ಕಿಡಿಗೇಡಿಗಳು ಆ ಒಂದು ಬೆಂಕಿ ಕೊರೆದು ಒಂದು ಹಾಕಿದ್ಮೇಲೆ ಅದು ಎಲ್ಲ ಕಡೆನೂ ಹತ್ಕೊಳ್ತದೆ. Correct. ಹಂಗಾಗಿ ಯಾರೋ ಮಾಡಿದ ತಪ್ಪಿಗೆ ಅಲ್ಲಿ ಒಂದು ಕೆಟ್ಟ ಹೆಸರು ಬರುವಂತ ಒಂದು ಪ್ರಸಂಗ ಇಲ್ಲಿವರೆಗೂ ಇತ್ತು. ಬಟ್ ನಾನು ಕೂಡ ಇವತ್ತು ಅದನ್ನ ಎಲ್ಲರ ಜೊತೆಲಿ ಮಾತಾಡಿ ಅದರ ಬಗ್ಗೆ ಹೇಳಿ ಇವತ್ತು ಮಕ್ಕಳಿಗೆ ಯಾಕೆ ಕನ್ನಡದ ಅವಶ್ಯಕತೆ ಇದೆ, ಮತ್ತೆ ನಾನು ಕನ್ನಡಿಗಳಾಗಿ ನಾನು ಮರಾಠಿ ಕಲಿತೆ, ಹಂಗಾಗಿ ನೀವು ಕಲಿಬಹುದು. ಹಂಗಾಗಿ ಅಲ್ಲಿ ಜನರ ತಪ್ಪಿಲ್ಲ, ಅವ್ರ ಭಾವನೆಗಳಿಗೆ ಕನ್ನಡದಲ್ಲಿ ಯಾವುದೇ ಅವಮಾನಕರವಾದಂತ ಭಾವನೆಗಳು ಇಲ್ಲ. ಬಟ್ ಯಾರೋ ಮಾಡೋ ತಪ್ಪಿಗೆ ಅವ್ರು ಅನುಭವಿಸ್ತಾ ಇದ್ದಾರೆ ಅನ್ನೋದಕ್ಕೆ ನಾವು ನೋಡ್ತೀವಿ. ಈಗ ಅದು ಎಲ್ಲಾನು ಕೂಡ ಬದಲಾಗ್ತಾ ಇದೆ. ಎಸ್. ಈಗ ಹ್ಯಾಟ್ರಿಕ್ ಗೆಲುವನ್ನ ಸಾಧಿಸಿದ್ರಿ. ಈ ಒಂದು ಗಳಿಗೆಯಲ್ಲಿ ಅಥವಾ ಈ ಒಂದು ಕಾಲಘಟ್ಟದಲ್ಲಿ ನೀವು ಎಷ್ಟು ಅನುದಾನವನ್ನ ನಿಮ್ಮ ಕ್ಷೇತ್ರಕ್ಕೆ ತಂದಿದ್ದೀರಿ? ಸುಮಾರು ನಾನು ಕಳೆದ ಬಾರಿ ಅಂದ್ರೆ ನಾನು ಮಿನಿಸ್ಟ್ರಿ ಇರುವಂತ ಸಂದರ್ಭದಲ್ಲಿ ಸುಮಾರು ಅವಾಗ ಕೋವಿಡ್ ಸಂದರ್ಭ ಕೂಡ ಇತ್ತು. ಅವಾಗ ಸುಮಾರು 2,500 3,000 ಕೋಟಿ ನಾವು ಅನುದಾನ ತಂದಿದ್ದೆ. ಅದಕ್ಕಿಂತ ಮುಂಚೆನೂ ಕೂಡ ಅವಾಗ ನಾನು ವಿರೋಧ ಪಕ್ಷದಲ್ಲಿದ್ದೆ. ಅವಾಗ್ಲೂ ಕೂಡ ಫಸ್ಟ್ ಟೈಮ್ ನಾನು MLA ಆಗಿದ್ದೆ. ಅವಾಗ ನನಗೆ ಯಾವ ರೀತಿ ಕೆಲಸ ಮಾಡಬೇಕು ಅನ್ನೋ ಅನುಭವ ಕೂಡ ಇರ್ಲಿಲ್ಲ. LKG ಸ್ಟೂಡೆಂಟ್ ಗತೆ ಡೈರೆಕ್ಟ್ ನಾನು ವಿಧಾನಸೌಧ ಹೋಗಿರೋದು. ಹಾಗಾಗಿ ಆ ಸಂದರ್ಭದಲ್ಲೂ ಕೂಡ ಕಷ್ಟಪಟ್ಟು ಒಂದು 800-900 ಕೋಟಿ ಫಸ್ಟ್ ಟೈಮ್ ಕೂಡ ತಂದಿದ್ದೆ. ಈ ಟೈಮಲ್ಲಿ ನಾವು ಹೇಳಕ್ಕಾಗಲ್ಲ, ಯಾವ ರೀತಿ ಅನುದಾನ ಕೂಡ ಬರ್ತಾ ಇಲ್ಲ, ಏನಾಗ್ತದೋ ನೋಡ್ಬೇಕು. ಎಸ್ ಮೇಡಮ್, ಇನ್ನೊಂದು ಬಹಳ ಚರ್ಚೆ ಆಗಿದ್ದಂತ ಒಂದು ವಿಚಾರ, ಈ ಹಿಂದೆ ನೀವು ಎಲೆಕ್ಷನ್ ನಲ್ಲಿ ನಿಂತ ಸಂದರ್ಭದಲ್ಲಿ ಜಾರಕಿಹೊಳಿ ಫ್ಯಾಮಿಲಿ ಅಥವಾ ರಮೇಶ್ ಜಾರಕಿಹೊಳಿ ಅವರು ನಿಮ್ಮ ವಿರುದ್ಧ ಒಬ್ಬ ಅಭ್ಯರ್ಥಿಯನ್ನ ನಿಲ್ಲಿಸ್ತಾರೆ. ಈಗ DCC ಬ್ಯಾಂಕ್ ಚುನಾವಣೆ ಅಂತ ಬಂದಾಗ ನೀವು ಅವ್ರ ಜೊತೆ ಕೈ ಜೋಡಿಸ್ತೀರಿ. ಇದು ಯಾವ ಸ್ಟ್ರಾಟಜಿ ಅಥವಾ ಯಾಕೆ ಅಂತ? ಇದು ಪ್ರತಿಯೊಂದು ಹಂತದಲ್ಲಿ ಪರಿಸ್ಥಿತಿಗಳು ಬೇರೆ ಬೇರೆ ರೀತಿ ಇರ್ತದೆ. ಓಕೆ. ಮತ್ತು ಒಂದು ರಾಜಕೀಯದಲ್ಲಿ ನಾವು ಏನಂದ್ರೆ ಒಂದು ಗುರಿ ಮುಟ್ಟಬೇಕು ಅಂತಂದಾಗ ಆ ಪರಿಸ್ಥಿತಿಗೆ ಅನುಗುಣವಾಗಿ ನಾವು ಕೂಡ ಸ್ವಲ್ಪ ಅಡ್ಜಸ್ಟ್ ಅಂದ್ರೆ ಏನಂತಾರೆ ಅದಕ್ಕೆ, ಆ ರೀತಿ ನಾವು ಸಿಚುವೇಶನ್ಗೆ ನಾವು ಒಳಪಡ್ಬೇಕಾಗ್ತದೆ. ಯಾಕಂದ್ರೆ ಇವತ್ತು ಜೊಲ್ಲೆ ಫ್ಯಾಮಿಲಿ ಅಂತಂದ್ರೆ ಒಂದು ಕುದುರೆಗೆ ಹೆಂಗೆ ಇದು ಕಟ್ಟಿರ್ತಾರೆ, ಮುಂದೆ ಅಷ್ಟೇ ನೋಡ್ಕೊಂಡು ನಾವು ಹೋಗ್ತಾ ಇರ್ತೀವಿ. ಅಂದ್ರೆ ನಾವು ನಮ್ಮ ಪಕ್ಷ, ನಮ್ಮ ತತ್ವ, ನಮ್ಮ ಸಿದ್ಧಾಂತಗಳು, ಆಮೇಲೆ ನಮ್ಮ ದೇಶ, ನಮ್ಮ ಧರ್ಮ, ನಮ್ಮ ದೇವರು ಅಂತಕ್ಕಂತ ಒಂದು ಭಾವನೆಯನ್ನು ಇಟ್ಕೊಂಡು ಹೋಗ್ತಾ ಇದ್ವಿ. ಆದ್ರೆ ಕೆಲವೊಂದು MP ಎಲೆಕ್ಷನ್ ಅಲ್ಲಿ ಒಂದು ಸಿಚುವೇಶನ್ ಬೇರೆನೆ ಕ್ರಿಯೇಟ್ ಆಯ್ತು. ನಮ್ಮ ಅಣ್ಣಾ ಸಾಹೇಬ್ರು ಸೋಲ್ಬೇಕಂದ್ರೆ ಕೆಲವೊಂದು ಬೆಳಗಾವಿ ಜಿಲ್ಲೆಯ ನಾಯಕರು ನಮಗೆ ಏನು ಸಪೋರ್ಟ್ ಮಾಡ್ಲಿಲ್ಲ. ನಾವೇನ್ ತಪ್ಪು ಮಾಡಿದ್ವಿ ಅಂತ ಸಪೋರ್ಟ್ ಮಾಡ್ಲಿಲ್ಲ, ಯಾಕೆ ತುಳಿಯುವಂತದ್ದಾಯ್ತು. ಹಂಗಂದ್ರೆ ನಾವು ಪ್ರಾಮಾಣಿಕವಾಗಿ ಇರೋದು ನಮ್ ತಪ್ಪ? ಇದು ಎಲ್ಲ ನಾವು ನೋಡಿದಾಗ ಈಗ DCC ಬ್ಯಾಂಕ್ ಬಂದಾಗ ಅಲ್ಲೂ ಕೂಡ ನಾವು ಮುಂದೆ ಬರ್ಬೇಕು ಅಂತಂದಾಗ ಬೇರೆಯವ್ರು ಮಾಡ್ಬೋದು, ನಾವು ಮಾಡಿದ್ರೆ ಅದು ಕಷ್ಟ ಅಂದ್ರೆ ಅದು ಹೊಂದಾಣಿಕೆ ಅಂತ ಹೇಳಿ ಅವತ್ತು ಚರ್ಚೆ ಬರ್ತದೆ. ಬಟ್ ನಾವು ರಾಜಕಾರಣದಲ್ಲಿ ಇದು ಸಹಕಾರಿ ಕ್ಷೇತ್ರ, ಅದು ನಮ್ಮ ರಾಜಕೀಯ ಕ್ಷೇತ್ರ. ರಾಜಕೀಯ ಕ್ಷೇತ್ರದಲ್ಲಿ ನಾವೇನಿದ್ರು ಕೂಡ ಗೆರೆ ಹೊಡೆದೆ ನಾವು ರಾಜಕಾರಣ ಮಾಡ್ತೀವಿ. ಬಟ್ ಸಹಕಾರಿ ಕ್ಷೇತ್ರ ಅಂತ ಬಂದಾಗ ಅಲ್ಲಿ ಯಾವುದೇ ಪಕ್ಷ ಅಥವಾ ಯಾವುದೇ ವ್ಯಕ್ತಿ ಅಂತ ಬರಲ್ಲ. ಆ ಸಹಕಾರ ಕ್ಷೇತ್ರದಲ್ಲಿ ಎಲ್ಲಾ ಪಕ್ಷಗಳು ಎಲ್ಲಾ ಕಡೆಗಳಲ್ಲೂ ಕೂಡ ಒಕ್ಕಟ್ಟಾಗಿನೇ ನಾವು ಕೆಲಸ ಮಾಡ್ತಾ ಇರ್ತೀವಿ. ಯಾವುದೇ ಜಿಲ್ಲೆ ತಗೊಳ್ರಿ, ಯಾವುದೇ ತಾಲೂಕಾ ತಗೊಳ್ರಿ, ಸಹಕಾರ ಅಂತ ಬಂದಾಗ ಅಲ್ಲಿ ಪಕ್ಷ ಅಂತ ಅನ್ನೋದು ಇರೋದಿಲ್ಲ. ಅಲ್ಲಿ ನಮ್ಮ ಎಲ್ಲರೂ ಟೀಮ್ ವರ್ಕ್ ಆಗಿ ಸಹಕಾರಿ ಕ್ಷೇತ್ರಕ್ಕೆ ಒಂದು ಅಭಿವೃದ್ಧಿ ಮಾಡಬೇಕು ಅನ್ನುವಂಥದ್ದು ಒಂದು ಉದ್ದೇಶ ಇರ್ತದೆ. ಹಾಗಾಗಿ ನನ್ನ ಕ್ಷೇತ್ರದಲ್ಲಿ ಕಳೆದ ಬಾರಿ ನನಗೆ ವಿರೋಧವಾಗಿ ಯಾರು ನಿಂತ್ರೂ ಕೂಡ ಇಲ್ಲಿ ಸಹಕಾರ ಅಂತ ಬಂದಾಗ ನಾವು ಅದನ್ನ ಸಹಕಾರಿ ತತ್ವದ ಅಡಿಯಲ್ಲಿ ನೋಡ್ಕೊಂಡು ಅಲ್ಲಿ ನಾವು ಹೆಜ್ಜೆ ಇಟ್ಟಿದ್ದೀವಿ ಅಷ್ಟೇ ಹೊರತಾಗಿ ಮತ್ತೇನಿಲ್ಲ. ಓಕೆ. ಎಸ್, ಇದು ಯಾಕೆ ಅಂತಂದ್ರೆ ತುಂಬಾ ಚರ್ಚೆ ಆಗಿದ್ದಂತ ವಿಚಾರ, ಹಂಗಾಗಿ ಪ್ರಶ್ನೆ ಜೊತೆಗೆ ನಿಮ್ಮ ಕ್ಲಾರಿಟಿ ಕೂಡ ಬೇಕಾಗಿತ್ತು, ಅದು ಸಿಕ್ತು ಅಂತ ಅನ್ಕೊಳ್ತೀನಿ ಜನರಿಗೆ. ಇದೆಲ್ಲದರ ನಡುವೆ 3 ಅವಧಿಗೆ ನೀವು MLA ಆಗಿ ಮಂತ್ರಿ ಆಗಿ ಕಾರ್ಯವನ್ನ ನಿರ್ವಹಿಸಿದಿರಿ. ಮೇಡಮ್, ನಿಮ್ಮ ಕಾರ್ಯ ಅಥವಾ ನಿಮ್ಮ ಕಾರ್ಯವೈಖರಿ ನಿಮ್ಗೆ ಎಷ್ಟರ ಮಟ್ಟಿಗೆ ತೃಪ್ತಿ ಇದೆ? ಮೊದ್ಲಿಂದಾನು ನನಗೆ ಒಂದು ಸಮಾಜ ಸೇವೆ ಅಂತಂದ್ರೆ ನನಗೆ ಬಹಳ ಪ್ರೀತಿ ವಿಷಯ. 2008 ನನಗೆ ರಾಜಕಾರಣದ ಗಂಧ ಇರ್ಲಿಲ್ಲ. PM ಅಂದ್ರೆ ಏನು, CM ಅಂದ್ರೆ ಏನು, ಯಾಕಂದ್ರೆ ನನ್ಗೆ ಇಂಟ್ರೆಸ್ಟ್ ಇರ್ಲಿಲ್ಲ ಅಂದ್ಮೇಲೆ ನಾನು ಅದ್ರ ಬಗ್ಗೆ ಯೋಚನೆ ಮಾಡಿರ್ಲಿಲ್ಲ. ಬಟ್ ಅದು ಒಂದು ಅವಕಾಶ ದೇವ್ರು ತಂದು ಕೊಟ್ರು. ತವ್ರ ಮನೆ ಭಾಗದಲ್ಲಿ ಒಂದು ಅವಕಾಶ ಸಿಕ್ತು. ರಾಜಕೀಯದಲ್ಲಿ ಬಂದ್ಮೇಲೆ ಅದನ್ನೆಲ್ಲ ಕಲ್ತ್ಕೊಂಡು ಈಗ ನಾನು ಬರ್ತಾ ಇದ್ದೀನಿ. ಬಟ್ ಅದು ಸಮಾಜ ಸೇವೆಯ ಒಂದು ಮಾನಸಿಕ ಸ್ಥಿತಿ ಇರೋದ್ರಿಂದ
ನಾನು ರಾಜಕೀಯದಲ್ಲೂ ಕೂಡ ರಾಜಕಾರಣ ಅಂತ ಸೇವಾ ಮಾಡಲಿಲ್ಲ, ಹೊರತಾಗಿ ಅದು ಸಮಾಜ ಸೇವೆ ಅಂತಾನೆ ನಾವು ಉದ್ದೇಶ ಇಟ್ಕೊಂಡು ಮಾಡಿರೋದು. ಓಕೆ. ಹಾಗಾಗಿ ಎಲ್ಲಿ ರಾಜಕೀಯದ ಕೆಲಸಗಳನ್ನ ಸೇವೆಯನ್ನ ನಾನು ತಂದು ಮುಟ್ಸೋದಕ್ಕೆ ನನಗೆ ಕಮ್ಮಿ ಅನ್ನಿಸ್ತದೋ, ಎಲ್ಲಿ ನನಗೆ ಆಗೋದಿಲ್ಲೋ ಅಲ್ಲಿ ನಾವು ಜೊಲ್ಲೆ ಗ್ರೂಪ್ನಿಂದ ಕೂಡ ಬಹಳಷ್ಟು ಸಹಾಯ ಸಹಕಾರವನ್ನ ನನ್ನ ನಿಪ್ಪಾಣಿಯ ಜನತೆಗೆ ನಾವು ಮಾಡಿದ್ದೀವಿ. ಹಾಗಾಗಿ ನಮ್ಗೆ ಒಂದು ಸಮಾಧಾನ ಇದೆ. ರಾಜಕೀಯದಲ್ಲಂತೂ ಮಾಡ್ತಾ ಇದ್ದೀವಿ. ಅದು ಹೈಯೆಸ್ಟ್ ಪ್ರಾಮಾಣಿಕವಾದ ಪ್ರಯತ್ನವನ್ನ ಮಾಡಿ, ಶಕ್ತಿ ಮೀರಿ ಪ್ರಯತ್ನವನ್ನ ಮಾಡಿ ನನ್ನ ಕ್ಷೇತ್ರದ ಅಭಿವೃದ್ಧಿಯನ್ನ ನಾವು ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ಅಲ್ಲಿ ಎಲ್ಲಾದ್ರೂ ಕೊರತೆ ಅನ್ನಿಸ್ತು ಅಂತಂದ್ರೆ ನಮ್ಮ ಜೊಲ್ಲೆ ಗ್ರೂಪ್ ನ ಸಹಾಯ ಸಹಕಾರನು ಕೂಡ ನಾನು ತಗೋತಾ ಇದ್ದೀನಿ. ಹಾಗಾಗಿ ಸೇವೆ ಮಾಡುವಲ್ಲಿ ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೀನಿ ಅನ್ನುವಂತ ಒಂದು ನೆಮ್ಮದಿ, ಒಂದು ಸಮಾಧಾನ ನನಗಿದೆ. ಇನ್ನೂ ಕೂಡ ಹೆಚ್ಚಿನ ರೀತಿಯಲ್ಲಿ ಸೇವೆ ಮಾಡಬೇಕು ಅನ್ನುವಂತ ಕನಸುಗಳಿದಾವೆ. ಅದು ನನ್ನ ಮತದಾರ ಬಂಧು ಬಹಿಣಿಯರ ಒಂದು ಆಶೀರ್ವಾದದಿಂದ ಅದು ಕೂಡ ಮುಂದಿನ ದಿನಮಾನಗಳಲ್ಲಿ ಮಾಡಬಹುದು ಅಂತ ಹೇಳಿ ನನ್ಗೆ ವಿಶ್ವಾಸ ಇದೆ. ಮೇಡಮ್, ಕೊನೆಯದಾಗಿ ಇನ್ನೊಂದು 2 ಪ್ರಶ್ನೆಗಳಿದಾವೆ, ಕೇಳ್ಬಿಡ್ತೀನಿ. ಬಹಳ ಪ್ರಮುಖವಾಗಿ ಕಬ್ಬಿನ ಬೆಲೆ ಏನು ನಿಗದಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದ ಹೋರಾಟ, ಅದು ಕೂಡ ನಿಮ್ಗೆ ಹತ್ತಿರವಾದಂತ ಊರೇ ಗುರ್ಲಾಪುರ. ಸೊ ಅಲ್ಲಿ 9 ದಿನಗಳ ಕಾಲ ಹೋರಾಟವನ್ನ ಮಾಡಿದ್ರು. ಸೊ ಇದ್ರ ಬಗ್ಗೆ ನೀವೇನು ರಿಯಾಕ್ಟ್ ಮಾಡಲಿಲ್ಲ, ಯಾಕೆ ಅಂತ? ಯಾಕೆಂದ್ರೆ ಬಿಕಾಸ್ ನಿಮ್ದು ಕೂಡ ಸಕ್ಕರೆ ಕಾರ್ಖಾನೆ ಇದೆ. ಸರಿ, ಇದು ಪ್ರತಿ ವರ್ಷನೂ ಕೂಡ ಆಗ್ತದೆ. ಮತ್ತು ಅವ್ರ ಹಕ್ಕನ್ನ ಕೇಳೋದು ತಪ್ಪಿಲ್ಲ. ರಿಯಾಕ್ಟ್ ಮಾಡಲಿಲ್ಲ ಅಂತಂದ್ರೆ ನನಗೆ ಈ ಒಂದು ಪರಿಸ್ಥಿತಿಯಲ್ಲಿ ನನ್ಗೆ ಅಂದ್ರೆ ಏನು ಸ್ಟ್ರೈಕ್ ಶುರು ಆಗಿತ್ತು, ಅವಾಗಿಂದ ನನ್ನ ಮನೇಲಿ ಒಂದು ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ನನ್ನ ಸೊಸೆಗೆ ಪ್ರಾರಂಭ ಆಗಿತ್ತು. ಹಾಗಾಗಿ ನಾವು ಬೆಂಗಳೂರಲ್ಲೇ ಹೋಗಿದ್ವಿ. ನಿನ್ನೆನೆ ಬಂದಿದ್ದೀವಿ. ಈ ಹೆಲ್ತ್ ರಿಲೇಟೆಡ್ ಅಂದ್ರೆ ನಮಗಾದ್ರೆ ನಾವು ಅದನ್ನ ಅವಾಯ್ಡ್ ಮಾಡಿ ಅಲ್ಲಿ ಬಂದು ಮಾಡಬಹುದು. ಬಟ್ ಅದು ಕ್ರಿಟಿಕಲ್ ಸಿಚುವೇಶನ್ ಇರೋದ್ರಿಂದ ನನಗಲ್ಲಿ ಬಂದು ಮಾತಾಡ್ಸಕ್ ಆಗ್ಲಿಲ್ಲ. ಆದ್ರೆ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೆ ನಮ್ಮ ಒಂದು ಸೋಷಿಯಲ್ ಚಾನೆಲ್ಸ್ಗಳಲ್ಲಿ ನಾನು ಅದ್ರ ಬಗ್ಗೆ ಉಲ್ಲೇಖ ಮಾಡಿದ್ದೆ. ನಾವು ಫ್ಯಾಕ್ಟ್ರಿ ಇದ್ರೂ ಕೂಡ ರೈತ ವಿರೋಧಿ ಅಲ್ಲ, ಯಾಕಂದ್ರೆ ನಾವು ಕೂಡ ರೈತ ಕುಟುಂಬದಿಂದಾನೇ ಬಂದಂಥವ್ರು. ನಾವು ಕೂಡ ಕಬ್ಬನ್ನ ಬೆಳೆಯುವಂಥವ್ರು. ನಾವು ಕೂಡ ಕಷ್ಟಪಟ್ಟು ಆ ಸಕ್ಕರೆ ಕಾರ್ಖಾನೆಯನ್ನ ಡೆವಲಪ್ ಮಾಡಿ ರೈತರಿಗೆ ಒಳ್ಳೆ ಒಂದು ಬಿಲ್ ಸಿಗ್ಬೇಕು ಅನ್ನುವಂತ ಒಂದು ಕನಸನ್ನ ಇಟ್ಕೊಂಡವ್ರು. ಈ ರೀತಿಯಾಗಿ ಅದರ ವಿರೋಧಿ ಅಥವಾ ಅಲ್ಲಿ ಬಂದು ನನಗೆ ರಿಯಾಕ್ಟ್ ಮಾಡಕ್ ಆಗ್ಲಿಲ್ಲ ಅಂತಲ್ಲ, ಈ ಒಂದು ಕಾರಣ ಇರೋದ್ರಿಂದ ನನಗೆ ಅಲ್ಲಿ ಬರಕ್ ಆಗದೆ ಇದ್ರು ಕೂಡ ಮಾನಸಿಕವಾಗಿ ನಾನು ಅವ್ರ ಜೊತೆಲಿದ್ದೆ ಮತ್ತು ನಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ಅದ್ರ ಬಗ್ಗೆ ನಾನು ಉಲ್ಲೇಖ ಮಾಡಿದ್ದೆ. ರೈತರ ವಿಚಾರ ಅಂತ ಬಂದಾಗ ರಾಜಕಾರಣಿಗಳು ತುಂಬಾ ಮೀನಾಮೇಷ ಎನಿಸ್ತಾರೆ ಅನ್ನೋ ಒಂದು ಆರೋಪ ಇದೆ ಮೇಡಮ್. ಯಾಕೆ ಪಕ್ಷಾತೀತವಾಗಿ ಒಂದು ನಿಲುವನ್ನ ತೆಗೆದುಕೊಳ್ಬಾರ್ದಾಗಿತ್ತು ಅನ್ನೋ ಒಂದು ಪ್ರಶ್ನೆಯೂ ಕೂಡ ಇದೆ. ಸೊ ಏನ್ ಹೇಳ್ತೀರಿ ಅಂತ? ಅಂದ್ರೆ ನಿಮ್ಮ ರಾಜ್ಯಾಧ್ಯಕ್ಷರು ಕೂಡ ಬಂದು ಕೂತಿದ್ರು ರೈತರ ಜೊತೆಗೆ. ಸೊ ಕಾಂಗ್ರೆಸ್ನವ್ರು ಹೇಳ್ತಾ ಇದ್ರು, ಈಗ ವಿಜಯೇಂದ್ರ ಅವರು ಬಂದಿದ್ದಾರೆ, ಬಿಜೆಪಿ MLAಗಳ ಒಂದು ಕಾರ್ಖಾನೆಗಳು ಕೂಡ ಇದಾವೆ, ಅವ್ರಿಗೆ ಬೆಲೆ ನಿಗದಿ ಮಾಡಕ್ ಹೇಳಿ ಅಲ್ಲ, ಯಾಕೆ ಕಾಂಗ್ರೆಸ್ನವ್ರಿಗೆ ಮಾತ್ರ ಹೇಳ್ತಾ ಇದ್ದೀರಿ ಅನ್ನೋ ಒಂದು ಮಾತಿತ್ತು. ಸೊ ಏನ್ ಹೇಳ್ತೀರಿ? ಇಲ್ಲ, ಅದು ರಾಜಕೀಯ ಸ್ವರೂಪ ಪಡಿಬಾರ್ದಿತ್ತು. ಯಾಕಂದ್ರೆ ಅದು ಎಲ್ರೂ ಕೂಡಿ, ಯಾವುದೇ ಪಕ್ಷ ಇದ್ರೂ ಕೂಡ, ಮತ್ತೆ ಎಲ್ಲರೂ ನಾವು ರೈತ ಕುಟುಂಬದವರೇ ಇದ್ದೀವಿ. ಬೆಳಗಾವಿ ಜಿಲ್ಲೆಯವರೆಲ್ಲೂ ಕೂಡ ರೈತ ಕುಟುಂಬದಿಂದಾನೇ ಬಂದಂತವ್ರು, ಶಾಸಕರು, ಸಂಸದರು ಎಲ್ಲರೂ ಕೂಡ ಇದ್ದೀವಿ. ಆದ್ರೆ ಅದು ಎಲ್ಲರೂ ಸೇರ್ಕೊಂಡೇ ಮಾಡುವಂಥದ್ದು, ಇದಕ್ಕೆ ರಾಜಕೀಯ ಸ್ವರೂಪ ಬೆರೆಸುವಂಥದ್ದು ಆಗ್ಬಾರ್ದಿತ್ತು. ಆದ್ರೆ ಅದು ಕೂಡ ಇನ್ ಮುಂದೆ ಬರ್ತಕ್ಕಂಥ ದಿನಮಾನಗಳಲ್ಲಿ ಸರಿಪಡಿಸಿ ಆ ರೈತರಿಗೆ ಪ್ರಾರಂಭದಲ್ಲೇನೆ ಅವ್ರಿಗೆ ನ್ಯಾಯ ಸಿಗುವಂತ ರೀತಿಯಲ್ಲಿ ಏನಾದ್ರೂ ಮಾಡುವಂತ ಯೋಚನೆ ಮಾಡ್ಲೇಬೇಕು ಮತ್ತು ಅದರ ಅವಶ್ಯಕತೆ ಇದೆ. ಆ ರೀತಿ ಮಾಡುವಂತ ಪ್ರಯತ್ನ ನಾವು ಎಲ್ಲರೂ ಸೇರ್ಕೊಂಡು ಮಾಡ್ಬೋದು ಅಂತ ನನಗೂ ಕೂಡ ಅನ್ನಿಸ್ತು. ಎಸ್ ಮೇಡಮ್, ಕೊನೆಯದಾಗಿ ಬಹಳಷ್ಟು ಅಂದ್ರೆ 3 ಬಾರಿ ಆಯ್ಕೆ ಆಗಿದ್ದೀರಿ, ಜನ ನಿಮ್ಮನ್ನ ಪ್ರೀತಿಯಿಂದ ಗೆಲ್ಸಿದ್ದಾರೆ. ನಿಮ್ಮ ಮುಂದಿನ ಗುರಿ ಏನು? ನಿಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಏನ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಿ? ಮುಖ್ಯವಾಗಿ ಶಿಕ್ಷಣ ಅಂಗನವಾಡಿ ಮಕ್ಕಳು ಹಿಡ್ಕೊಂಡು ನಮ್ಮ ಡಿಗ್ರಿ ಮಕ್ಕಳವರೆಗೂ ಕೂಡ ಶಿಕ್ಷಣದ ಬಗ್ಗೆ ಒಂದು ಒಳ್ಳೆ, ಈಗಾಗಲೇ ಒಂದು ಸ್ವಲ್ಪ ಮಟ್ಟಿಗೆ ನಮ್ಮಲ್ಲಿ ಸುಧಾರಣೆ ಆಗಿದೆ. ಡಿಗ್ರಿ ಕಾಲೇಜ್ ಕೂಡ ನಾವು ತಗೊಂಡ್ ಬಂದಿದೀವಿ. ಅವರಿಗೆ ಒಳ್ಳೆ ಶಿಕ್ಷಣದ ಜೊತೆಗೆ ಸ್ಕಿಲ್ ಕೊಡ್ಬೇಕು ಅವ್ರಿಗೆ. ಯಾಕಂದ್ರೆ ಯಾವುದೇ ವ್ಯಕ್ತಿ ಯಾವುದೇ ಕ್ಷೇತ್ರದಲ್ಲಿ ಕೆಲಸ ಮಾಡ್ಬೇಕು ಅಂತಂದ್ರೆ, ಈಗ ನಮ್ಮ ನೆಚ್ಚಿನ ಪ್ರಧಾನ ಮಂತ್ರಿಗಳ ಒಂದು ಕನಸು ಸ್ಕಿಲ್ ಇಂಡಿಯಾ ಅಂತಕ್ಕಂಥದ್ದು. ಅವರಿಗೆ ಆ ತರ ಟ್ರೈನಿಂಗ್ಗಳನ್ನ ಕೊಟ್ಟಾಗ ಅವರು ಸ್ವತಂತ್ರವಾಗಿ ಉದ್ಯೋಗ ಮಾಡೋದ್ರ ಮುಖಾಂತರ ಅಥವಾ ಇನ್ನೊಂದ್ ಕಡೆ ಜಾಬ್ ಮಾಡೋದ್ರ ಮುಖಾಂತರ ಅವರು ಒಂದು ಯಶಸ್ವಿ ಜೀವನವನ್ನ ಸಾಗಿಸಬಹುದು. ಇದು ಒಂದು. ಆಮೇಲೆ ರೈತರು ಅಂತಂದಾಗ ರೈತರ ಬಗ್ಗೆ ಅನೇಕ ಕಾರ್ಯಕ್ರಮಗಳನ್ನ ನನ್ನ ಕ್ಷೇತ್ರದಲ್ಲಿ ಶಾಸಕಿ ಆದ್ಮೇಲಲ್ಲ, ಅದಕ್ಕಿಂತ ಮುಂಚೆ ಕೂಡ ನಾವು ಜೊಲ್ಲೆ ಗ್ರೂಪ್ ನಿಂದ ನಾವು ಬಹಳಷ್ಟು ಮಾಡ್ತಾ ಇದ್ವಿ. ವಿಶೇಷವಾಗಿ ರೈತ ಹೆಣ್ಣು ಮಕ್ಕಳಿಗೆ ನಾವು ವಿಶೇಷವಾದಂತ ಕಾಳಜಿಯನ್ನ ನಾನು ನನ್ನ ಕ್ಷೇತ್ರದಲ್ಲಿ ತಗೋತಾ ಇದ್ದೀನಿ. ಅದು FPO ಅಂತ ಹೇಳಿ ಫಾರ್ಮರ್ಸ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ ಮುಖಾಂತರ ನಾವು ಈಗ ಅವರಿಗೆ ತಿಳುವಳಿಕೆ ಹೇಳುವಂಥದ್ದು, ಯಾವ ರೀತಿ ಅವರು ಬೈ ಪ್ರಾಡಕ್ಟ್ಸ್ ಮಾಡಬಹುದು ಅಂತಕ್ಕಂಥದ್ದು, ಅವರು ಆರ್ಥಿಕವಾಗಿ ಸ್ಟ್ರೆಂಗ್ತನ್ ಆಗ್ಬೇಕು ಅಂತ ಅದು ಕೂಡ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಅದರ ಜೊತೆಗೆ
ಆರೋಗ್ಯ ಕೂಡ ಅಷ್ಟೇ ಇಂಪಾರ್ಟೆಂಟು. ಆರೋಗ್ಯದ ಬಗ್ಗೆನೂ ಕೂಡ ನಾನು ನನ್ನ ಕ್ಷೇತ್ರದಲ್ಲಿ ಬಂದ ಮೇಲೆ PSC ಸೆಂಟರ್ಗಳಾಗ್ಬೋದು, ಆಮೇಲೆ ನಮ್ಮ ಮದರ್ ಆ್ಯಂಡ್ ಚೈಲ್ಡ್ ಹೆಲ್ತ್ ಕೇರ್ ಸೆಂಟರ್ ಇರ್ಬೋದು, ಇದನ್ನು ಕೂಡ ನಾನು ಗಮನ ವಹಿಸಿದ್ದೇನೆ. ಮೇನ್ ಅಂತಂದರೆ ಮಕ್ಕಳಿಗೆ ಉದ್ಯೋಗ, ಆ ಉದ್ಯೋಗ ಕೊಡುವಂಥದ್ದು ಈಗ ಪ್ರಯತ್ನ ಆಗಿದೆ. ಸುಮಾರು ನನ್ನ ಕ್ಷೇತ್ರದ 3,000 ನಿರುದ್ಯೋಗಿ ಯುವಕರಿಗೆ ಒಂದು ಕೈಗೆ ಉದ್ಯೋಗವನ್ನು ನಾವು ಈಗಾಗಲೇ ಕೊಟ್ಟಿದ್ದೀವಿ. ಮುಂದೆ ಬರ್ತಕ್ಕಂಥ ದಿನಮಾನಗಳಲ್ಲಿ ಶಿಕ್ಷಣ, ಉದ್ಯೋಗ, ಆರೋಗ್ಯ ಮತ್ತು ಹೆಣ್ಮಕ್ಳು ಕೂಡ ತಮ್ಮ ಕಾಲ ಮೇಲೆ ತಾವು ನಿಂದಿರಬೇಕು ಅನ್ನುವಂಥ ದೃಷ್ಟಿಕೋನದಿಂದ ಅವರಿಗೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ನ ಈಗ ನೀವು ಹೋಗಿದ್ರಿ, ಬಟ್ ಅಲ್ಲಿ ವಿಸಿಟ್ ಮಾಡಿದ್ರು ಇಲ್ಲ ಗೊತ್ತಿಲ್ಲ, ಸುಮಾರು 100 ಹಳ್ಳಿಗಳಲ್ಲಿ ನಾವು ಸ್ಮಾಲ್ ಸ್ಕೇಲ್ 100 ಬೇರೆ ಬೇರೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಅನ್ನ ಹೆಣ್ಮಕ್ಳಿಗೆ ನಾವು ಮಾಡಿಕೊಟ್ಟಿದ್ದೀವಿ. ಆ ಪ್ರಾಡಕ್ಟ್ಸ್ ಅನ್ನ ನಾನೇ ಸ್ವತಃ ನಿಂತು ಮಾರ್ಕೆಟಿಂಗ್ ಕೂಡ ಮಾಡಿಕೊಡುವಂತ ಪ್ರಯತ್ನ ನಡೀತಾ ಇದೆ. ಈಗ ನಾವು FPOಗೆ ಇಂಪೋರ್ಟ್ ಎಕ್ಸ್ಪೋರ್ಟ್ ಲೈಸೆನ್ಸ್ ತಗೊಂಡಿದ್ದೀವಿ. ನನ್ನ ಸಹೋದರಿಯರು ಮಾಡಿರುವಂತ ಪ್ರಾಡಕ್ಟ್ಸು ಎಕ್ಸ್ಪೋರ್ಟ್ ಆದಾಗ ಅವರಿಗೆ ಡಬಲ್ ಇನ್ಕಮ್ ನಾವು ಮಾಡಿಕೊಡ್ಬೋದು ಅಂತ, ಅದು ಕೂಡ ಒಂದು ಉದ್ದೇಶನ ಇಟ್ಕೊಂಡಿದ್ದೀನಿ. ನೀರಾವರಿ ಕೂಡ ಇಟ್ಕೊಂಡಿದ್ದೀನಿ. ಕೊನೆಯದಾಗಿ ನಿಮ್ಮ ಮತದಾರ ಪ್ರಭುಗಳಿಗೆ, ನಿಮ್ಮ ನಿಪ್ಪಾಣಿ ಕ್ಷೇತ್ರದ ಜನರಿಗೆ ಏನು ಹೇಳಕ್ ಬಯಸ್ತೀರಿ? ಏನಿಲ್ಲ, ನಿಮ್ಮ ಮಗಳಿಗೆ 3 ಬಾರಿ ಆಶೀರ್ವಾದ ಮಾಡಿದ್ದಾರೆ. ಮಗಳಿಗೆ 3 ಬಾರಿ ಕೂಡ ನನ್ನ ಕೈಲಾದಂಥ ಒಂದು ಪ್ರಾಮಾಣಿಕ ಸೇವೆಯನ್ನು ಅವ್ರಿಗೆ ಮಾಡಿದ್ದೀನಿ. ಅವ್ರು ನನ್ನ ಜೊತೆಲಿ ಮಾತಾಡ್ತಿರ್ಬೇಕಾದ್ರೆ ನಾನು ಮಾಡಿರುವಂಥ ಸಣ್ಣ ಸೇವೆ ಕೂಡ ಅವರು ಎಷ್ಟು ದೊಡ್ಡದಾಗಿ ಅದನ್ನ ಸ್ವೀಕಾರ ಮಾಡ್ತಾರೆ, ಅವರಲ್ಲಿ ಎಷ್ಟು ಪ್ರೀತಿ ವಿಶ್ವಾಸ ಇಟ್ಕೊಂಡಿರ್ತಾರೆ. ಹಾಗಾಗಿ ಯಾವತ್ತೂ ಕೂಡ ಈ ಮಗಳಿಗೆ ಒಂದು ಸೇವೆ ಮಾಡುವಂಥ ಅವಕಾಶ ನನ್ನ ಜನತೆ ಕೊಡ್ತಾರಂತಕ್ಕಂಥ ಒಂದು ಭಾವನೆ ಇದೆ. ಮತ್ತು ಇದೇ ರೀತಿ ನಿಮ್ಮ ಮಗಳು ಅಧಿಕಾರದಲ್ಲಿ ಇರಲಿ ಅಥವಾ ಇರದೇ ಇರಲಿ, ಆ ನಿಪ್ಪಾಣಿ ಕ್ಷೇತ್ರದ ಜನರ ಸೇವೆಗಾಗಿ ನಮ್ಮ ಜೊಲ್ಲೆ ಕುಟುಂಬ ಮತ್ತು ನಾನು ಒಬ್ಬ ಮಗಳಾಗಿ ಅವ್ರ ಜೊತೆಲಿ ಇರ್ತೀನಿ ಅಂತಕ್ಕಂಥ ಒಂದು ವಿಶ್ವಾಸವನ್ನ ನಾನು ಕೊಡೋದಕ್ಕೆ ಬಯಸ್ತಾ ಇದ್ದೀನಿ. ಮೇಡಮ್, ಇನ್ನೊಂದು ವಿಚಾರ, ನಿಪ್ಪಾಣಿ ಅಂತ ಬಂದಾಗ ಅಲ್ಲಿ ಮರಾಠಿ ಪ್ರಾಬಲ್ಯ ದೊಡ್ಡ ಮಟ್ಟದಲ್ಲಿದೆ. ಸೊ ಅಲ್ಲಿ ನಾವು ಇವಾಗ ಹೋದಾಗ್ಲೂ ಕೂಡ ಮೈಕ್ ಹಿಡಿದ್ರೆ ನನಗೆ ಕನ್ನಡ ಬರಲ್ಲ ಇಂಥದೇ ಮಾತುಗಳು ಕೇಳಿ ಬರ್ತಾ ಇತ್ತು. ಸೊ ನೀವು ಇಷ್ಟು ಅದ್ಭುತವಾಗಿ, ಸ್ವಚ್ಛವಾಗಿ, ಸ್ಪಷ್ಟವಾಗಿ ಕನ್ನಡ ಮಾತಾಡ್ತೀರಿ, ಯಾಕೆಂದ್ರೆ ನಿಮ್ಮ ತವರು ಕ್ಷೇತ್ರ ಕೂಡ ಅದು, ಹೆಂಗ್ ಸಾಧ್ಯ? ಮನೆಯಲ್ಲಿ ಮಾತೃಭಾಷೆ ಯಾವ್ದಿರ್ತದೋ ಅದನ್ನ ಚೆನ್ನಾಗಿ ನಾವು ಕಲ್ಕೋತೀವಿ. ಮತ್ತೆ ನಾನು ಓದಿದ್ದು ಕೂಡ ಕನ್ನಡ ಮೀಡಿಯಂ ಗೌರ್ಮೆಂಟ್ ಸ್ಕೂಲಲ್ಲೇ ಓದಿದ್ದೀನಿ. ಹಾಗಾಗಿ ನಾನು ಕನ್ನಡ, ಮನೆಯಲ್ಲಿ ಅಪ್ಪ ಅಮ್ಮ ಇಬ್ರು ಕನ್ನಡ ಮಾತಾಡ್ತಿದ್ರು. ಆಮೇಲೆ ನಮ್ಮ ಜೊತೆ ಇರ್ತಕ್ಕಂಥ ಎಲ್ಲ ನಮ್ಮ ಸಂಬಂಧಿಕರು ಕೂಡ ಕನ್ನಡ ಮಾತಾಡ್ತಿದ್ರು. ಹಾಗಾಗಿ ನಮ್ದು ಮಾತೃಭಾಷೆ ಕನ್ನಡ ಅಂದಾಗ ನಾವು ಕನ್ನಡದಲ್ಲೇ ಜಾಸ್ತಿ ಮಾತಾಡ್ತಿದ್ದೆ. ಸ್ಕೂಲು ಕೂಡ ಕನ್ನಡ ಇರೋದ್ರಿಂದ ಅಲ್ಲೂ ಕೂಡ ನಾನು ಕನ್ನಡವನ್ನ ನಿರರ್ಗಳವಾಗಿ ಮಾತಾಡ್ತಿದ್ದೆ. ಕನ್ನಡ ಮಾತಾಡ್ತಿರ್ಬೇಕಾದ್ರೆ ನಾನು ಆ ಪರಿಸರದಲ್ಲಿ ಹುಟ್ಟಿದ್ರು ಕೂಡ ನನಗೆ ಮರಾಠಿ ಬರ್ತಿರ್ಲಿಲ್ಲ. ಯಾಕಂದ್ರೆ ಮರಾಠಿ ನಮ್ಮ ತಂದೆಯವರು ಕೂಡ ಸರ್ವಿಸ್ ಇರೋದ್ರಿಂದ ಯಾವಾಗಲಾದ್ರೂ ನಾವು ಈ ಕಡೆ ಬರ್ತಿದ್ವಿ, ಒಂದ್ ಸ್ವಲ್ಪ ಇಲ್ಲಿ ಚಿಕ್ಕಪ್ಪನ ಮನೆಗೆ ಬರ್ತಿದ್ವಿ. ಹಾಗಾಗಿ ಮರಾಠಿ ಅನ್ನೋದು ಬರ್ತಿರ್ಲಿಲ್ಲ. ಹಾಗಾಗಿ ನಾನು ಕನ್ನಡ ಮಾತ್ರ ತುಂಬಾ ಚೆನ್ನಾಗಿ ಮಾತಾಡಬಲ್ಲೆ. ಓಕೆ, ಈಗ ಚಳಿಗಾಲದ ಅಧಿವೇಶನ ಬರ್ತಾ ಇದೆ ಮೇಡಮ್. ಪ್ರತಿ ಬಾರಿ ಅಧಿವೇಶನದಲ್ಲಿ ಒಂದು ಧ್ವನಿ ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಕೇಳಿ ಬರುತ್ತೆ ಅಂತ ಅಂದ್ರೆ ಅದು ಶಶಿಕಲಾ ಜೊಲ್ಲೆ ಅವರ ಧ್ವನಿ. ಈ ಬಾರಿ ನಿಮ್ಮ ಗುರಿ ಅಥವಾ ನೀವು ಏನ್ ಮಾತಾಡ್ಬೇಕು ಅನ್ಕೊಂಡಿದಿರಿ, ಯಾವ ವಿಚಾರದ ಬಗ್ಗೆ ಮಂಡನೆ ಮಾಡಬೇಕು ಅನ್ಕೊಂಡಿದಿರಿ? ನಿಜವಾಗ್ಲೂ ಕೂಡ ಉತ್ತರ ಕರ್ನಾಟಕ ನೋಡಿದಾಗ ಇವತ್ತು ನಾವು ಇದು ಕಿತ್ತೂರು ಕರ್ನಾಟಕ ಅಂತ ಹೇಳಿ ನಾವು ಉಲ್ಲೇಖ ಮಾಡಬಹುದು. ಯಾಕಂದ್ರೆ ಬೆಳಗಾವಿ ಜಿಲ್ಲೆ ನಮ್ಮ ಗಂಡು ಮೆಟ್ಟಿದ ನಾಡು ಅಂತ ಹೇಳ್ತೀವಿ. ಬ್ರಿಟಿಷರ ವಿರುದ್ಧ ಮೊದಲ ಬಾರಿಗೆ ರಣಕಹಳೆಯನ್ನು ಊದಿರ್ತಕ್ಕಂಥ ವೀರವನಿತೆ ನಮ್ಮ ಜಿಲ್ಲೆಯ ಮಗಳು ಕಿತ್ತೂರಿನ ರಾಣಿ ಚೆನ್ನಮ್ಮ. ಅವಳ ಆದರ್ಶನೇ ನಾವು ಇಟ್ಕೊಂಡಿದೀವಿ. ಹಾಗಾಗಿ ಬೆಳಗಾವಿ ಉತ್ತರ ಕರ್ನಾಟಕದ ಒಂದು ಬೆಳವಣಿಗೆ ಆಗ್ಬೇಕು, ಎಲ್ಲ ರೀತಿಯ ಅಭಿವೃದ್ಧಿಗಳು ಇಲ್ಲಿ ಬರಬೇಕು. ಮತ್ತು ಸರ್ಕಾರ ಕೂಡ ಮಲ್ತಾಯಿ ಧೋರಣೆ ಇದ್ರ ಮೇಲೆ ಮಾಡಬಾರ್ದು. ಇಲ್ಲಿ ಇರ್ತಕ್ಕಂಥ ನೀರಾವರಿ ಯೋಜನೆಗಳು, ಶಿಕ್ಷಣದ ವ್ಯವಸ್ಥೆ, ಆರೋಗ್ಯದ ವ್ಯವಸ್ಥೆ, ಮತ್ತು ನೀವು ಹೇಳಿದ್ರಿ ಈಗ ಇಂಡಸ್ಟ್ರಿಗಳು, ಈ ರೀತಿ ಎಲ್ಲಾನು ಕೂಡ ಈ ಭಾಗಕ್ಕೆ ಬಂದಾಗ ಮಾತ್ರ ನಾವು ಸರ್ವಾಂಗೀಣವಾಗಿ ಇಲ್ಲಿ ಅಭಿವೃದ್ಧಿಯನ್ನ ಕಾಣ್ತೇವೆ. ಹಾಗಾಗಿ ನಾನು ಈ ಒಂದು ವಿಷಯವಾಗಿ ನಾನು ಪ್ರಸ್ತಾಪ ಮೇಲಿಂದ ಮೇಲೆ ಮಾಡ್ತಾ ಇರ್ತೀನಿ. ಮತ್ತು ಬೆಳಗಾವಿ ಜಿಲ್ಲೆ ದೊಡ್ಡ ಜಿಲ್ಲೆ, ಈ ದೊಡ್ಡ ಜಿಲ್ಲೆ ಕೂಡ ನಮಗೆ ಚಿಕ್ಕೋಡಿ ಜಿಲ್ಲೆ ಆಗ್ಬೇಕು. ಯಾಕಂದ್ರೆ ಚಿಕ್ಕೋಡಿಯ ಒಂದು ಕೊನೆ ಹಳ್ಳಿಯಿಂದ ಬೆಳಗಾವಿಗೆ ಒಬ್ಬ ವ್ಯಕ್ತಿ ಕೆಲ್ಸಕ್ಕೆ ಬರ್ಬೇಕು ಅಂದ್ರೆ 200 ಕಿಲೋಮೀಟರ್ ದೂರಿಂದ ಅವ್ನು ಬರ್ಬೇಕಾಗ್ತದೆ. ಅವ್ರು ಹೋಗುವಂತ ಟೈಮು, ಅವರಿಗೆ ಖರ್ಚು, ಇದನ್ನೆಲ್ಲ ನೋಡಿದಾಗ ನಾನು ಪ್ರತಿಯೊಂದು ಅಧಿವೇಶನದಲ್ಲಿ ನನಗೆ ಚಿಕ್ಕೋಡಿ ಬೇರೆ ಸ್ವತಂತ್ರ ಜಿಲ್ಲೆ ಆಗ್ಬೇಕು, ಅಂದ್ರೆ ನಮ್ಮ ಈ ಭಾಗದ ಬೆಳವಣಿಗೆ ಆಗೋದಕ್ಕೆ
ಅಭಿವೃದ್ಧಿ ಆಗೋದಿಕ್ಕೆ ಬಹಳಷ್ಟು ಉಪಯುಕ್ತ ಅನ್ನುವಂತ ಹ್ಮ್. ಆ ಧ್ವನಿಯನ್ನು ಕೂಡ ನಾನು ಮೇಲಿಂದ ಮೇಲೆ ಎತ್ತಿದ್ದೀನಿ. ಈ ಬಾರಿ ಕೂಡ ನಾನು ಅಧಿವೇಶನದಲ್ಲಿ ನಮಗೆ ಚಿಕ್ಕೋಡಿ ಸ್ವತಂತ್ರ ಜಿಲ್ಲೆ ಆದ್ರೆ ನಮಗೆ ಈ ಭಾಗದ ಒಂದು ಅಭಿವೃದ್ಧಿಗೆ ಸಹಕಾರ ಆಗ್ತದೆ ಅಂತಕ್ಕಂಥ ಧ್ವನಿಯನ್ನ ಎತ್ತಬೇಕು ಅಂತ ಇದೆ. ಎಸ್ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ. ಎಸ್ ವೀಕ್ಷಕರೇ, ನೋಡಿದ್ರಲ್ಲ, ಇದು ನಿಪ್ಪಾಣಿ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕಿ ಆಗಿರುವಂತ ಶಶಿಕಲಾ ಜೊಲ್ಲೆಯವರ ಮಾತು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.